ಹಾಯ್ ಆಲ್. ವಾಯ್ಸ್ ಕೇಳಿಸ್ತಿದೆಯಾ? ಹಲೋ ಹಲೋ. ಕೇಳಿಸ್ತದೆ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಕ್ಲಾಸ್ ಬಂದು ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ. ಸೊ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ನಿಮ್ಮ ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ದೀವಿ, ಏನೇನು ಮಾಡಬೇಕು ಅಂತ. ಸೊ ಬೇಸ್ಡ್ ಆನ್ ದಟ್ ನೀವೊಂದು ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೋದು, ಆಯಿತಾ? ನಿಮ್ಮದು ದರ್ಶನ್ ನೋಡಿದೆ, ನಾನು ಅಸೈನ್ಮೆಂಟ್ ರಿಪ್ಲೈ ಮಾಡಿದ್ದೀನಿ. ಬಟ್ ನೀವೇನು ಮಾಡಬೇಕಂದ್ರೆ, ಎಲ್ಲಿಗೆ ಎಂಡ್ ಆಗುತ್ತೆ ಡೇ ಟೈಮ್ ಫ್ರೇಮಿಂದ ಅದನ್ನು ಡಿವೈಡ್ ಮಾಡಿಕೊಂಡು 1 hour 15 minutesಗೆ ನಮಗೇನಾದರೂ ಎಂಟ್ರಿ ಸಿಗುತ್ತಾ, ಆಯಿತಾ? ನೀವು ಬರೀ ಡೇದ್ ಮಾತ್ರ ಕಳಿಸಿದ್ದೀರಾ, ನನಗೆ ಚೆಕ್ ಮಾಡಿದೆ. ಬಟ್ ಅದನ್ನು ನಾನು ಏನು ಕೇಳಿದೆ ಅಂದರೆ, ಅದನ್ನು ಡಿವೈಡ್ ಮಾಡಿಕೊಂಡು ನನಗಿವಾಗ ಲೋವರ್ ಟೈಮ್ ಫ್ರೇಮಲ್ಲಿ ಯಾವುದಾದ್ರೂ ಎಂಟ್ರಿ ಸಿಗುತ್ತಾ ಅಂತ ಚೆಕ್ ಮಾಡಿ, ಓಕೆನಾ? ಬಟ್ RSI ಪ್ರಕಾರ ನಮಗೆ ಡೈವರ್ಜೆನ್ಸ್ ಕ್ರಿಯೇಟ್ ಆಗದೆ ಇರೋ ಕಾರಣ ನಮಗಿನ್ನ ಮಾರ್ಕೆಟಲ್ಲಿ ಬೈಯಿಂಗ್ ಕಡೆಗೆ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಓಕೆ. ಆ ಥರ. ಓಕೆ. ಬಟ್ ನಮಗೇನಾದರೂ ವೇವ್ 2 ಅಥವಾ ವೇವ್ 4 ಸಿಕ್ಕಿದ್ರೆ ಲೋವರ್ ಟೈಮ್ ಫ್ರೇಮಲ್ಲಿ ಇಟ್ ವಿಲ್ ಗೋ ಅಪ್ಸೈಡ್ ಅಲ್ವಾ? ಅದೊಂದಕ್ಕೆ ಮಾತ್ರ ಟ್ರೇಡ್ ಮಾಡ್ಬೋದು ನಾವು ABC ಪ್ಯಾಟ್ರನಲ್ಲಿ ಹೋದರೆ. ನೀವು ಅದನ್ನು ಮತ್ತೆ ಒಂದು ಸತಿ ಸೇಮ್ ಸ್ಟಾಕಿಗೆ ಲೋವರ್ ಟೈಮ್ ಫ್ರೇಮ್ಗೆ ಮತ್ತೆ ಇದನ್ನು ಹಾಕಿ ವೇವ್ ಅನಾಲಿಸಿಸ್ ಅಪ್ಲೈ ಮಾಡಿ, RSI ಇದು ಫಿಬ್ ರಿಟ್ರೇಸ್ಮೆಂಟ್ಸ್ ಹಾಕಿ ಇಚಿಮೋಗು RSI ಮತ್ತು ಅದರ್ ಇಂಡಿಕೇಟರ್ CPR ಅದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ, ನಾನು ಚೆಕ್ ಮಾಡ್ತೀನಿ. ಓಕೆ. ಓಕೆ, ಥ್ಯಾಂಕ್ ಯು. ಇನ್ನೇನಾದರೂ ಡೌಟ್ಸ್ ಇದೆಯಾ ಪ್ರೀವಿಯಸ್ ಸ್ಟ್ರಾಟಜೀಸಲ್ಲಿ? ಮೇಡಮ್, ಹಾಂ ಸರ್. ಫ್ರೆಶರ್ ನಾವು ಪೂರ್ತಿ ಸ್ಟಾರ್ಟಿಂಗ್ ಇಂದ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು ಸೈಕಾಲಜಿ ಕ್ಲಾಸ್ ಇವತ್ತು, ಸೈಕಾಲಜಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇವತ್ತು ನಾಳೆ ಮುಗ್ದೋಗುತ್ತೆ. ಮಂಡೆಯಿಂದ ಮತ್ತೆ ಫ್ರೆಶ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್. ಸೊ ನಾವು ಇಷ್ಟು ದಿನ ಕಲ್ತಿದ್ದೇನು ಅಂದರೆ, ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಮಾರ್ಕೆಟಲ್ಲಿ ಯಾವ ಲೆವೆಲ್ಸ್ ಹಿಡಿಬೇಕು, ಹೇಗೆ ಟ್ರೇಡ್ ಮಾಡಬೇಕು, ಇದೆಲ್ಲ ಕಲ್ತಿದ್ದೀವಿ. ಬಟ್ ಇದರಲ್ಲಿ ಇನ್ನೂ ಒಂದು ಕಲಿಬೇಕಾಗಿರೋ ವಿಷಯ ಏನು ಅಂದರೆ ಸೈಕಾಲಜಿ. ಏನಕ್ಕೆ ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಅಂದರೆ, ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಹ್ಯೂಮನ್ ಬಿಹೇವಿಯರ್, ಓಕೆನಾ? ಇದರಲ್ಲಿ ಏನು ಅಂದರೆ, ನಮಗೆ ಎಮೋಷನ್ಸು, ಬಿಹೇವಿಯರು, ಮೆಂಟಲ್ ಪ್ರೊಸೆಸ್ಸು ಮತ್ತು ಇದೆಲ್ಲ ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ತೀವಲ್ಲ, ಅದ್ರ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಈ ಒಂದು ನೀವು ಹಾಕಿರೋ ಸ್ಟ್ರಾಟಜೀಸ್ ಕರೆಕ್ಟ್ ಇರುತ್ತೆ. ಓಕೆ, ನೀವು ಹಾಕಿರೋ ಸ್ಟ್ರಾಟಜೀಸ್ ಕರೆಕ್ಟಾಗಿರುತ್ತೆ, ಎಲ್ಲನೂ ಕರೆಕ್ಟಾಗಿರುತ್ತೆ. ಬಟ್ ಸ್ಟಿಲ್ ಟ್ರೇಡ್ ಮಾಡೋ ಧೈರ್ಯ ಇರಲ್ಲ. ಏನಕ್ಕೆ ಅಂದರೆ, ಪ್ರೀವಿಯಸ್ ಆಗಿರೋ ಲಾಸಸ್ ಆಗಿರ್ಬೋದು, ಅಥವಾ ನಿಮಗೆ ಇನ್ನೂ ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡೋದಕ್ಕೆ ಬರದೇ ಇರ್ಬೋದು. ಅದೇನಕ್ಕೆ ಕಾನ್ಫಿಡೆನ್ಸ್ ಬರಲ್ಲ ಅಂದರೆ, ಫಸ್ಟ್ ಥಿಂಗ್ ಬ್ಯಾಕ್ ಟೆಸ್ಟ್ ಮಾಡಲ್ಲ. ಬ್ಯಾಕ್ ಟೆಸ್ಟ್ ಅಂದರೆ ಏನು ಅಂದರೆ, ಇವತ್ತೇನಾಗಿದೆ ಮಾರ್ಕೆಟಲ್ಲಿ ಅನ್ನೋದು ಪ್ರೆಸೆಂಟಲ್ಲಿ ನೀವು ಮಾಡ್ತಾ ಇರ್ತೀರ. ಬಟ್ ಅದೇ ಥರ ಮಾರ್ಕೆಟಲ್ಲಿ ಪ್ರೀವಿಯಸ್ ಏನಾಗಿತ್ತು, ಬ್ಯಾಕ್ ಟೆಸ್ಟ್ ಅಂದರೆ ಏನಿಲ್ಲ, ಪ್ರೀವಿಯಸ್ ಮಾರ್ಕೆಟ್ ಏನು ನಡೆದಿದೆ, ಒಂದು 10 ಸ್ಟಾಕ್ ತೊಗೊಳ್ಳಿ, 10 ತಿಂಗಳು ತೊಗೊಳ್ಳಿ, 10 ತಿಂಗಳಲ್ಲಿ ಆ ಥರ ಪ್ಯಾಟ್ರನ್ಸ್ ಏನಾದರೂ ಬಂದಿದ್ದಾಗ, ಇಲ್ಲ 1 ವರ್ಷದಲ್ಲಿ ಆ ಥರ ಪ್ಯಾಟ್ರನ್ಸ್ ಬಂದಾಗ, ಅಥವಾ ಆ ಲೆವೆಲ್ಸಿಗೆ ಬಂದಾಗ ಮಾರ್ಕೆಟ್ ಏನು ಆ್ಯಕ್ಟ್ ಮಾಡಿದೆ, ಇದನ್ನೆಲ್ಲ ತಿಳ್ಕೊಂಡಾಗ ಬ್ಯಾಕ್ ಟೆಸ್ಟ್ ಆಗುತ್ತೆ. ಸೊ ಆ ಬ್ಯಾಕ್ ಟೆಸ್ಟ್ ನೀವು ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ, ಎಷ್ಟು ಸತಿ ಆ ಬ್ಯಾಕ್ ಟೆಸ್ಟು ನನಗೆ ಪ್ರಾಫಿಟ್ ಅಂದರೆ ನನ್ನ ಸ್ಟ್ರಾಟಜಿಗೆ ಮ್ಯಾಚ್ ಆಗಿದೆ, ಅಲ್ಲಿಂದ ಪ್ರಾಫಿಟ್ ಕೊಟ್ಟಿದೆ. ಒಂದು ಟ್ರೇಡಲ್ಲಿ ಎಂಟ್ರಿ ಕೊಟ್ಟರೆ ಪ್ರಾಫಿಟ್ ಕೊಡಬೇಕು, ಇಲ್ಲ ಲಾಸ್ ಕೊಡಬೇಕು, ಎರಡೇ ಆಗೋದು. ಅದು ಮೈಂಡಿಗೆ ಫಿಕ್ಸ್ ಮಾಡ್ಕೊಂಬಿಡಿ. ಸೊ ಸೈಕಾಲಜಿ ಹೆಂಗೆ ಬಿಲ್ಡ್ ಆಗುತ್ತೆ ಅಂದರೆ, ಆಗೋದೇ ಎರಡು, ಆಯಿತಾ? ಅದನ್ನು ಭಯ ಪಡ್ಕೊಂಡು ನನಗೆ ಲಾಸ್ ಆಗಿಬಿಟ್ರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಮಾರ್ಕೆಟಿಗೆ ಎಂಟ್ರಿ ಕೊಡೋಂಗಿಲ್ಲ, ಓಕೆನಾ? ನನಗೇನಾದರೂ ಭಯ ಇದ್ದರೆ ಜಾಸ್ತಿ, ಯಾವಾಗಲೂ ಆ ಭಯನೇ ನಿಜ ಆಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ವಿತ್ ಅದರ್ ಥಿಂಗ್ಸ್ ಆಲ್ಸೋ. ನೀವೇನಕ್ಕೆ ಜಾಸ್ತಿ ಭಯ ಪಡ್ತಾ ಇರ್ತೀರೋ ಅದೇ ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ. ಸೊ ನಿಮ್ಮ ಮೈಂಡ್ಸೆಟ್ ಹೆಂಗೆ ಪ್ರಿಪೇರ್ ಆಗಬೇಕಂದ್ರೆ, ಸ್ಟಾಪ್ ಲಾಸ್ ಬಂತಾ, ಇಷ್ಟೇ ಬರೋದು. ಸೊ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಗ್ಗೆ ಎಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ಒಂದು ಕಾನ್ಫಿಡೆಂಟ್ ನಿಮಗಿದ್ರೆ, ಮತ್ತು ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ನೀವು ಬರ್ಕೊಬೇಕು ಏನೇನು ಆಗಿದೆ ಈ ಬ್ಯಾಕ್ ಟೆಸ್ಟಲ್ಲಿ, ಈ ಸ್ಟ್ರಾಟಜೀಸಲ್ಲಿ ಪ್ರೀವಿಯಸ್ ಏನೇನು ನಡೆದಿದೆ. ಸೊ ನಾನು ಇವಾಗ ಏನು ಆ್ಯಕ್ಟ್ ಮಾಡಬೇಕು. ನಾವು ಎಷ್ಟೇ ಸ್ಟ್ರಾಟಜೀಸ್ ಹೇಳಿದ್ರು, ಏನೇ ಹೇಳಿದ್ರು, ಇಫ್ ಯು ಡೋಂಟ್ ಡೂ ಬ್ಯಾಕ್ ಟೆಸ್ಟ್, ನಿಮಗೆ ಅದು ಪ್ರಾಪರಾಗಿ ಒಂದು ಕಾನ್ಫಿಡೆಂಟ್ ಟ್ರೇಡರ್ ಆಗೋದಕ್ಕೆ ಹೆಲ್ಪ್ ಮಾಡಲ್ಲ.
ಸೊ ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ 80% ಸೈಕಾಲಜಿ ವರ್ಕ್ ಆಗುತ್ತೆ, ಜಸ್ಟ್ 20% ನಮ್ಮದು ಸ್ಟ್ರಾಟಜೀಸು, ಅನಾಲಿಸಿಸು ಅಥವಾ ನ್ಯೂಸು, ಟಿಪ್ಸು ಏನಿದ್ರೂ ಇನ್ನು 20%ಅಲ್ಲಿ ಮಾತ್ರ ಬರುತ್ತೆ. ಸೊ 80% ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಸೈಕಾಲಜಿಯಿಂದ. ಲೈಕ್ ನಿಮ್ಮ ಮೈಂಡ್ಸೆಟ್ಟು, ನೀವು ಮಾಡಿರೋ ಬ್ಯಾಕ್ ಟೆಸ್ಟು, ನೀವು ಅಪ್ಲೈ ಮಾಡ್ತಾ ಇರೋ ರೀತಿ, ಹೇಗೆ ಟ್ರೇಡ್ಗೆ ಎಂಟ್ರಿ ಕೊಡ್ತೀನಿ, ನಾನು ಈ ಟ್ರೇಡ್ಗೆ ಎಂಟ್ರಿ ಕೊಟ್ಟರೆ ನನ್ನ ಲಾಸ್ ಎಷ್ಟಿರುತ್ತೆ, ಪ್ರಾಫಿಟ್ ಎಷ್ಟು, 1:1 ರಿಸ್ಕ್ ರಿವಾರ್ಡ್ ರೇಷ್ಯೋ. ಸೊ 1:1 ಆ ರೇಂಜ್ ಆ ಥರ ಮಾಡ್ಕೊಂಡು ಹೋದಾಗಲೇ ನಿಮಗೆ ಸ್ಟಾಕ್ ಮಾರ್ಕೆಟು ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಗ್ತೀರಾ, ಆ್ಯಸ್ ಎ ವೆರಿ ಗುಡ್ ಟ್ರೇಡರ್ ಅಂತ ಹೇಳ್ಬೋದು ನಾವು. ಸೊ ಇಟ್ ಈಸ್ ಎ ಸ್ಟಡಿ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಆಫ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಇಟ್ಸ್ ಅಬೌಟ್ ಗ್ರಾಫ್ಸ್ ಮೆಂಟಲಿ ವಾಟ್ ಡ್ರೈವ್ಸ್ them to buy, sell or hold or to react to the financial news or trends. ಓಕೆನಾ? ತುಂಬ ಜನ ನಾವು ಮಾಡೋದಿದೆ, ಏನೋ ನಮ್ಮದೊಂದು ಸ್ಟ್ರಾಟಜೀಸ್ ಇರುತ್ತೆ, ಬಟ್ ಸ್ಟಿಲ್ ಅದು ಯಾರನ್ನೋ ಕೇಳೋದು, ನ್ಯೂಸ್ ನೋಡೋದು, ಇನ್ನೊಂದು ಟ್ರೆಂಡ್ ನೋಡೋದು, ಇಲ್ಲ ನನ್ನ ಫ್ರೆಂಡ್ ಏನೋ ಹೇಳ್ದ ಅಂತ ಮಾಡೋದು. ಈ ಥರ ಎಲ್ಲ ಮಾಡಿದಾಗ ನಿಮ್ಮ ಸೈಕಾಲಜಿ ಹಾಳಾಗುತ್ತೆ. ಆವಾಗ ನೀವು ಕಾನ್ಫಿಡೆಂಟಾಗಿ ತೊಗೊಳ್ಬೇಕಾಗಿರೋ ಟ್ರೇಡ್ನ ಬೈದಲ್ಲಿ ತೊಗೊತೀರ. ಒನ್ಸ್ ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಕ್ಕೆ ಮುಂಚೆನೇ ನೀವು ಆ ಟ್ರೇಡಿಂದ ಎಕ್ಸಿಟ್ ತೊಗೊಂಬಿಡ್ತೀರ. ಈ ಥರ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಏನಕ್ಕೆ ಇಂಪಾರ್ಟೆಂಟ್? ಸ್ಟಡಿ ಆಫ್ ಎಮೋಷನ್ಸ್ ಆ್ಯಂಡ್ ಬಿಹೇವಿಯರ್ ಆಫ್ ದ ಇನ್ವೆಸ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದೇರ್ ಟ್ರೇಡಿಂಗ್ ಡಿಸಿಷನ್ಸ್. ಓಕೆನಾ? ಸೈಕಾಲಜಿ ಚೆನ್ನಾಗಿಟ್ಕೊಳ್ಳಿ. ಅಂದರೆ ಮಾರ್ಕೆಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ, ಇದು ಮಾಡೋದ್ರಿಂದ ನನಗೆ ಎಷ್ಟು ಲಾಸ್ ಬರ್ಬೋದು ಅಥವಾ ಎಷ್ಟು ಪ್ರಾಫಿಟ್ ಬರ್ಬೋದು. ನೀವು ಒಂದು ಟ್ರೇಡ್ಗೆ ಎಂಟ್ರಿ ಆಗ್ತಾಯಿದ್ದೀರಾ ಅಂದರೆ ಯು ಶುಡ್ ಥಿಂಕ್ ಬೋತ್, ಪ್ರಾಫಿಟು ಲಾಸು. ಆದರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಇಲ್ಲ ಎಷ್ಟು ಲಾಸ್ ಆಗುತ್ತೆ. ಆಯಿತಾ? ಇದನ್ನು ಮೈಂಡಲ್ಲಿ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಶುರು ಮಾಡಿ. ಇನ್ವೆಸ್ಟರ್ ಟೆನ್ ಟು ಬಿ ವೆರಿ ಕಾನ್ಫಿಡೆಂಟ್ ಇನ್ ದ ಬುಲ್ ಮಾರ್ಕೆಟ್ ವಿತ್ ದ ರೈಸಿಂಗ್ ಪ್ರೈಸ್. ಅಂದರೆ ಬುಲ್ ಮಾರ್ಕೆಟಲ್ಲಿ ಇದ್ದಾಗ ಎಲ್ಲರೂ ಬೈ ಮಾಡಿ ಒಂದು ಏನಂತಾರೆ, ಒಂದು ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಬಟ್ ವೇರ್ ಇಟ್ ಇಸ್ ಬೇರ್ ಮಾರ್ಕೆಟ್, ಪ್ರೈಸ್ ಫಾಲ್ ಆಗ್ತಾ ಇರ್ಬೇಕಂದ್ರೆ ಒಂದು ಫಿಯರ್ ಇರುತ್ತೆ ಅವ್ರಿಗೆ. ಇವಾಗ ಮಾರ್ಕೆಟಲ್ಲಿ ನೀವು ಏನೋ ಒಂದು ಅಂದ್ಕೊಂಡು ಒಂದು ಟ್ರೇಡಿಗೆ ಸಪೋರ್ಟ್ ಲೆವೆಲಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ನಿಮ್ಮ ಅಕಾರ್ಡಿಂಗ್ ಟು ಯು ಮಾರ್ಕೆಟ್ ಹೋಗ್ತಾ ಇದೆ, ಸೊ ಸುಮ್ಮನೆ ಕೂತಿರ್ತೀರ. ಬಟ್ ಅದೇ ಮಾರ್ಕೆಟ್ ಏನಾದರೂ ಸ್ವಲ್ಪ ರಿವರ್ಸ್ ಆಯಿತು ಅಂದರೆ, ಇನ್ನೂ ನೀವು ತೊಗೊಂಡಿರೋ ಪ್ರೈಸ್ಗೂ ಬಂದಿರಲ್ಲ, ಸ್ವಲ್ಪ ಅಲ್ಲೇ ಮೇಲೆ ಹೋಗಿರೋದು ಸ್ವಲ್ಪ ರಿವರ್ಸ್ ಆಯಿತು ಅಂದರೆ ಫಿಯರ್ ಸ್ಟಾರ್ಟ್. ಅಯ್ಯೋ ಇಲ್ಲಿಂದ ಬಿದ್ದುಬಿಟ್ರೆ, ಇಲ್ಲಿಂದ ಏನಾದರೂ ಚೇಂಜ್ ಆಗಿಬಿಟ್ರೆ, ನಾನು ತಪ್ಪಾಗ್ಬಿಟ್ರೆ, ಆ ಫಿಯರ್ನ ಇಟ್ಕೋಬೇಡಿ. ಓಕೆನಾ? ಸೊ ನಾವು ಸೈಕಾಲಜಿ ಜೊತೆಗೆ ನಾವು ಸ್ಟ್ರಾಂಗಾಗಿ ಫಿಕ್ಸ್ ಆಗಬೇಕಾಗಿರೋ ಟಾಪಿಕ್ಸ್ ಏನು ಅಂದರೆ, ಮಾರ್ಕೆಟಲ್ಲಿ ನನಗೆ ಸ್ಮಾಲ್ ಪ್ರಾಫಿಟ್ ಬಂದ್ರೂ ಐ ಆಮ್ ಓಕೆ, ಸ್ಮಾಲ್ ಲಾಸ್ ಬಂದ್ರೂ ಐ ಆಮ್ ಓಕೆ, ಇದೆರಡಕ್ಕೂ ನನಗೆ ಎಸ್ ಇದೆ. ಮತ್ತು ಬಿಗ್ ಪ್ರಾಫಿಟ್ ಬಂದ್ರೂ ಓಕೆ, ಹ್ಯಾಪಿ. ಓಕೆ, ಯಾವುದಕ್ಕೆ ನಾನು ನೋ ಅಂತ ಹೇಳಬೇಕು ಅಂದರೆ ಬಿಗ್ ಲಾಸ್. ದಯವಿಟ್ಟು ಇದನ್ನು ಬರ್ಕೊಂಡು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೀವೆಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರೋ ಆ ಗೋಡೆಗೆ ಸ್ಟಿಕ್ ಮಾಡ್ಕೊಳ್ಳಿ. ಸ್ಮಾಲ್ ಪ್ರಾಫಿಟ್, ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು 100 ರೂಪಾಯಿ ಪ್ರಾಫಿಟ್ ಬಂದ್ರೂ ಓಕೆ, ತೃಪ್ತಿ ಪಡಿ, ಖುಷಿ ಪಡಿ. ಸ್ಮಾಲ್ ಲಾಸ್ 100 ರೂಪಾಯೋ 200 ರೂಪಾಯೋ ಅಥವಾ 500 ರೂಪಾಯೋ 1000 ರೂಪಾಯೋ ಲಾಸ್ ಆದ್ರೂ ಓಕೆ, ಫೈನ್. 1 ಲಕ್ಷಗೆ ಆಯಿತಾ? 1 ಲಕ್ಷ ಹಾಕ್ಬಿಟ್ಟು 10,000 ರೂಪಾಯಿ ಮಾಡಿದ್ರೆ ಸೂಪರ್. ಅದೇ 1 ಲಕ್ಷ ಹಾಕಿ 10,000 ರೂಪಾಯಿ ಲಾಸ್ ಮಾಡಿದ್ರೆ ಇಟ್ಸ್ ವೆರಿ ಬ್ಯಾಡ್ ಟ್ರೇಡ್. ದಯವಿಟ್ಟು ಪ್ರತಿ ಸರಿನೂ ಇದನ್ನು ಬಹೆಟ್ ಮಾಡ್ಕೊಳ್ತಾ ಇರಿ, ರಿವೈಸ್ ಮಾಡ್ಕೊತಾ ಇರಿ. ಯಾಕಂದರೆ ಒಂದು ಸರ್ತಿ ಸ್ಟಾಕ್ ಮಾರ್ಕೆಟಿಗೆ ಬಂದಮೇಲೆ ಇಫ್ ಯು ಆರ್ ಕಂಟಿನ್ಯೂಸ್ ಆಗಿ ನೀವು ಪ್ರಾಫಿಟ್ ನೋಡ್ತಾ ಇರಬೇಕಂದ್ರೆ ನಮಗೆ ಬಿಡು ನಾನು ಕರೆಕ್ಟ್ ಅನ್ನೋ ಒಂದು ಮೈಂಡ್ಸೆಟ್ ಆ್ಯಟಿಟ್ಯೂಡ್ ಬರುತ್ತೆ, ಆವಾಗ ಲಾಸ್ ಹೊಡ್ಸ್ಕೊಂಡು ಹೋಗ್ತಾರೆ. ಓಕೆನಾ? ಸೊ ಇದರಲ್ಲಿ ನಮಗೆ ಬೇಕಾಗಿರೋದೇನು ಅಂದರೆ ಅವೇರ್ನೆಸ್. ಯಾವಾಗ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು. ಆಯಿತಾ? ಇನ್ನೊಂದು ಸೆಲ್ಫ್ ಕಂಟ್ರೋಲ್. ನಾನು ಆಗಲೇ ಹೇಳಿದೆ, ಯು ಹ್ಯಾವ್ ಟು ಬಿ ಲೈಕ್ ಕಂಪ್ಯೂಟರ್, ನಾಟ್ ಲೈಕ್ ಹ್ಯೂಮನ್. ಎಮೋಷನ್ಸ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಬಡಿ ಹ್ಯಾವ್ ಎ ಕಮಿಟ್ಮೆಂಟ್ಸ್. ಎವ್ರಿ ಮಂತ್ ಅವ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, EMIs ಇರುತ್ತೆ, ಸಾಲ ಕೊಡಬೇಕು ಅಥವಾ ಎಲ್ಲೋ ಹೋಗಬೇಕು, ಬರಬೇಕು, ಇದು ತೊಗೋಬೇಕು, ಅದು ತೊಗೋಬೇಕು. ನಮ್ಮ ಹತ್ರ ಒಳ್ಳೆ ಏನು ಗಾಡಿ ಇಲ್ಲ ಅಂದರೂ ಪರವಾಗಿಲ್ಲ, ಎಲ್ಲರ ಕೈಯಲ್ಲೂ ಐಫೋನ್ ಇರಬೇಕು. ಆ ಟ್ರೆಂಡಿಗೆ ಬಂದುಬಿಟ್ಟಿದ್ದಾರೆ ಜನ, ಬ್ರ್ಯಾಂಡ್ ಅಂತ. ಆ ಬ್ರ್ಯಾಂಡಿಗೋಸ್ಕರ ಇದೆಲ್ಲ ಈ ದುಡ್ಡು ಮಾಡಬೇಕು, ಅದು ಮಾಡಬೇಕು, ಎಲ್ಲ ಬಂದಿರೋದೇ ಅದರಿಂದ. ಸೊ ನೀವೇನು ಮಾಡಬೇಕಂದ್ರೆ ಫಸ್ಟ್ ಯುವರ್ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಐ ಕ್ಯಾನ್ ಡೂ ಇಟ್. ಆಯಿತಾ? ಮಾರ್ಕೆಟಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಲಾಸಸ್ ನೋಡ್ತಾ ಇದ್ದೀರಾ ಅಂದರೆ ಫಸ್ಟು ನೀವು ಅದನ್ನು ಸ್ಟಾಪ್ ಮಾಡಿ ಟ್ರೇಡಿಂಗ್ನ. ಎಲ್ಲಿ ನಾನು ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲಿ ನಾನು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಅನ್ನೋ ಒಂದು ಜರ್ನಲ್ನ ಪ್ರಿಪೇರ್ ಮಾಡಿಕೊಂಡು
ಆಮೇಲೆ ನಿಮ್ಮ ಟ್ರೇಡಿಂಗ್ಸ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಎಮೋಷನ್ಸು ಎಫೆಕ್ಟ್ ಆಗಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಏನು ಜಾಸ್ತಿ ಬೇಕು ಅಂದರೆ ಎಮೋಷನ್ಸ್. ಸೊ ನಿಮಗೆ ಸ್ಟಾಪ್ ಲಾಸ್ ಬರೋವರೆಗೂ, ಸ್ಟಾಪ್ ಲಾಸ್ ಒಂದು ಸತಿ ನಾನು ಆಗಲೇ ಹೇಳಿದೆ, ಟ್ರೇಡ್ ಒಂದು ಸತಿ ಎಂಟ್ರಿ ಕೊಟ್ರಾ ಟಾರ್ಗೆಟ್ ಫಿಕ್ಸ್ ಆಗಿರಬೇಕು, ಸ್ಟಾಪ್ ಲಾಸ್ ಫಿಕ್ಸ್ ಆಗಿರಬೇಕು. ಮಧ್ಯದಲ್ಲಿ ನೀವು ಟ್ರೇಡಿಂದ ಎಕ್ಸಿಟ್ ಆಗಬಾರ್ದು. ಓಕೆನಾ? ಮಾರ್ಕೆಟೇ ನಿಮ್ಮನ್ನು ಆ ಟ್ರೇಡಿಂದ ಎಕ್ಸಿಟ್ ಮಾಡಿಸ್ಬೇಕು ಬಿಟ್ಟರೆ ನೀವು ಟ್ರೇಡಿಂದ ಎಕ್ಸಿಟ್ ಆಗೋ ಹಾಗಿಲ್ಲ. ಸೊ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಲ್ಲೇ. ಇನ್ನೊಂದು ಡಿಸಿಪ್ಲಿನ್ ಟ್ರೇಡರ್. ಒಂದು ಟ್ರೇಡಿಂಗ್ ಸೆಟಪ್ನ ಫಾಲೋ ಮಾಡಿ. ಯಾರೋ ಅದನ್ನು ಹೇಳಿದ್ರು, ಯಾರೋ ಈ ಇಂಡಿಕೇಟ್ರ್ ಹೇಳಿದ್ರು, ಯಾರೋ ಅದು ಚೆನ್ನಾಗಿ ವರ್ಕ್ ಆಗತ್ತಂತೆ, ಯೂಟ್ಯೂಬ್ಸ್ ನೋಡೋದು, ಏನು ಬರುತ್ತೋ ಬಿಡುತ್ತೋ ಸುಮ್ಮನೆ ಯೂಟ್ಯೂಬ್ ಹಾಕ್ಕೊಂಬಿಟ್ಟು ಇವ್ನು ಅದನ್ನು ಮಾಡ್ದ, ಅವ್ನು ಇದನ್ನು ಮಾಡ್ದ, ಇವತ್ತು ನಾಳೆ ನಾನು ಅದನ್ನು ಮಾಡಬೇಕು, ನಾಳೆ ಮಾರ್ಕೆಟ್ ಏನಾಗುತ್ತೆ, ಇವತ್ತೇನು ಮಾಡಿದೆ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ತಾ ಇದ್ದೀರಾ ಅದಕ್ಕೆ ಸ್ಟಿಕ್ ಆನ್ ಆಗಿ. ನಿಮ್ಮ ರೂಲ್ಸ್ ಏನು ಮಾರ್ಕೆಟಿಗೆ ಬಂದಾಗ, ಓಕೆನಾ? ಆ ರೂಲ್ಸ್ನ ಒಂದು 3 to 6 months ಪ್ರಾಕ್ಟೀಸ್ ಮಾಡಿ, ಅದನ್ನು ಬಿಟ್ಟು ಹೋಗಬೇಡಿ. ಸೊ ಆ 3 to 6 monthsನ ನಿಮ್ಮ ಏನು ಟ್ರೇಡಿಂಗ್ ಮಾಡಿರ್ತೀರೋ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಎವ್ರಿ ಡೇ. ಎವ್ರಿ ಡೇ ಅಂದರೆ 10-20 ಟ್ರೇಡ್ ಮಾಡೋದಲ್ಲ, ಮಾಡಿದ್ರೆ 2 ಅಥವಾ 3. ಸೊ ಆ ಒಂದು ಟೈಮಲ್ಲಿ ನೀವು ಏನಕ್ಕೆ ಎಂಟ್ರಿ ಕೊಟ್ರಿ, ಪ್ರಾಫಿಟ್ನ ಟಾರ್ಗೆಟ್ ಎಲ್ಲಿ ಸೆಟ್ ಮಾಡಿದ್ದೀರಾ, ಸ್ಟಾಪ್ ಲಾಸ್ ಏನಕ್ಕೆ ಇಟ್ಟಿದ್ದೀರಾ, ಇದಿಷ್ಟು ಬರೀರಿ ಫಸ್ಟ್. ಅದಾದಮೇಲೆ ಆ ಟ್ರೇಡ್ ಏನಾಯಿತು ಅದನ್ನು ಬರೀರಿ. ಆ ಟ್ರೇಡ್ ಏನಾಯಿತು, ಲಾಸ್ ಆದರೆ ಯಾಕೆ ಲಾಸ್ ಆಯಿತು, ಬಿಕಾಸ್ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಆಗದಿರ ಲಾಸ್ ಆಯಿತಾ, ಅಥವಾ ನಿಜವಾಗ್ಲೂ ಸ್ಟಾಪ್ ಲಾಸ್ ಹಿಟ್ಟಾಗಿ ಲಾಸ್ ಆಯಿತಾ. ಪ್ರಾಫಿಟ್ ಬಂದರೆ ಟಾರ್ಗೆಟ್ ರೀಚ್ ಆಗಿ ಪ್ರಾಫಿಟ್ ಬಂತಾ, ಅಥವಾ ನೀವೇ ಒಂದು ಸ್ಪೈಕಲ್ಲಿ ಬಂತು ಅಂದ್ಬಿಟ್ಟು ಎಕ್ಸಿಟ್ ಮಾಡಿದ್ರ, ಇದಿಷ್ಟು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದೆಲ್ಲ ಮಾಡಿದ್ರೆ ಮನಿ ನಿಮಗೆ ಡೆಫಿನೆಟ್ 100% ಬರುತ್ತೆ. ಎಮೋಷನ್ಸ್ ನಿಮಗೆ 90% ವರ್ಕ್ ಆಗುತ್ತೆ. ಸ್ಟ್ರಾಟಜೀಸು ಮತ್ತು ಟ್ರೇಡಿಂಗ್ ಸೆಟಪ್ ಅಂದರೆ ನೀವು ಏನು ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ, ಹೇಗೆ ಮಾಡಬೇಕು, ಇಂಡಿಕೇಟರ್ಸು ಮತ್ತು ವೇವ್ ಅನಾಲಿಸಿಸ್ ಆಗಲಿ, ಒಂದು ಟೂಲ್ಸ್ ಆಗಲಿ, ಇದೆಲ್ಲನೂ ಸೇರಿಸಿ ನಿಮಗೆ 10% ಮಾತ್ರನೇ ವರ್ಕ್ ಆಗೋದು ಮಾರ್ಕೆಟಲ್ಲಿ. ಓಕೆನಾ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ಆದರೆ ನೀವು ಫೋಟೋ ಕ್ಲಿಕ್ ಮಾಡಿಕೊಂಡು ನೀವು ಆಮೇಲೆ ಬರ್ಕೊಳ್ಳಿ. ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಎಜುಕೇಷನ್ ಇರಬೇಕು. ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ಅದಕ್ಕೆ ಫಸ್ಟ್ ಒಂದು ನಾಲೆಜ್ ಅನ್ನೋದು ಇರಬೇಕು. ಸೇಮ್ ಸ್ಟಾಕ್ ಮಾರ್ಕೆಟು ಅಷ್ಟೇ, ನಿಮ್ಗೊಂದು ನಾಲೆಜ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು. ಇಟ್ ಈಸ್ ನಾಟ್ ಲೈಕ್ ಓವರ್ನೈಟ್ ಬಂದು ಅಂಬಾನಿ ಆಗೋ ಕಾನ್ಸೆಪ್ಟ್ ಅಲ್ಲ ಇದು. ಅದಕ್ಕೂ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಕಲ್ತ್ಕೊಂಡು ನೀವು ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಕ್ಲಿಕ್ ಆಗ್ತೀರಾ. ಆಯಿತಾ? ಇಲ್ಲ ನನಗೆ ಅದು ಬೇಡ, ನನಗೆ ಫಾಸ್ಟ್ ಮನಿ ಬೇಕು, ನಾನು ಇಂಟ್ರಾಡೇ ಮಾಡ್ಕೊಳ್ತೀನಿ, ನಾನು ಸ್ಕ್ಯಾಲ್ಪಿಂಗ್ ಮಾಡ್ಕೊತೀನಿ, ಅವರೇನೋ ಹೇಳ್ತಾರೆ, ನನ್ನ ಕಷ್ಟ ಅವ್ರಿಗೇನೋ ಗೊತ್ತಾಗುತ್ತೆ, ಇದೆಲ್ಲರಿಗೂ ಮೈಂಡ್ಸೆಟ್ಟಲ್ಲಿ ಬರುತ್ತೆ. ನನಗೆ ಬೇಗ ಮಾಡಿಬಿಡ್ಬೇಕು, ನನ್ನ ಫ್ಯಾಮ್ಲಿ ಫ್ರೆಂಡ್ಸ್ ಮುಂದೆ ನಾನು ಪ್ರೂವ್ ಮಾಡ್ಕೊಬೇಕು, ಈ ಥರದ್ದೆಲ್ಲ ಮೈಂಡ್ಸೆಟ್ಟಲ್ಲಿ ಇದ್ದಾಗ ನಾವೇನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ನೀವು ಏನಾದರೂ ಒಂದು ವಿಷಯ ಬೇಗ ಮಾಡಬೇಕಂತ ಹೋದಾಗ ಅದು ಯಾವಾಗಲೂ ಜಾಸ್ತಿ ಎಡವಟ್ಟಾಗ್ತಾ ಇರುತ್ತೆ. ಸೊ ಫಸ್ಟು ಅದೇನು ಅಂತ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ನನಗೇನು ಮಾಡೋಕ್ಕಾಗ್ಬೋದು ಅನ್ನೋದನ್ನು ಡಿಸೈಡ್ ಮಾಡಿ. ಮತ್ತು ಯಾವಾಗಲೂ ಚಿಕ್ಕದರಿಂದ ಸ್ಟಾರ್ಟ್ ಮಾಡಿ. ನನ್ನ ಹತ್ರ 10 ಲಕ್ಷ ಇದೆ, ಈಗ ಕಲ್ತಿದ್ದೀನಿ, 1 month ಟ್ರೈನಿಂಗ್ ಆಗಿದೆ, ಈಗ 10 ಲಕ್ಷನೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಸ್ಟಾರ್ಟ್ ವಿತ್ 5,000. ಅದು ನೀವು ಹಾಕಿರೋ ರೂಲ್ಸು, ಸ್ಟ್ರಾಟಜೀಸು, ನಿಮ್ಮ ಟ್ರೇಡಿಂಗ್ ಸೆಟಪ್ಪು ಎಲ್ಲನೂ ಆ 5,000 ಒಳಗಡೆ ಮಾಡಿ. ಕನ್ಸಿಸ್ಟೆನ್ಸಾಗಿ ನಿಮಗೆ ಪ್ರಾಫಿಟ್ ಬರ್ತಾ ಇದೆಯಾ ನೋಡಿ, 3 to 6 months. ಸೊ ಅದು ಬರ್ತಾ ಇದೆ ಅಂದರೆ ದೆನ್ ಇನ್ಕ್ರೀಸ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಓಕೆ? ಯಾವಾಗಲೂ ಸ್ಟಾರ್ಟ್ ವಿತ್ ಸ್ಮಾಲ್. ಓಕೆ? ಗೆಟ್ ಸ್ಟಾರ್ಟೆಡ್ ಅರ್ಲಿ. ಅಂದರೆ ಈ SIP ಆಗಲಿ, ಇನ್ವೆಸ್ಟ್ಮೆಂಟ್ಸ್ ಆಗಲಿ, ಈಕ್ವಿಟಿ ಮಾರ್ಕೆಟ್ ಅಂದರೆ ಶೇರ್ಸ್ ತೊಗೊಂಡು ಇನ್ವೆಸ್ಟ್ ಮಾಡ್ಕೊಳ್ತೀವಲ್ಲ, ಅದನ್ನು ಬೇಗ ಸ್ಟಾರ್ಟ್ ಮಾಡಿ. ಲೈಕ್ ಗೋಲ್ಡ್, ಡಿಜಿಟಲ್ ಗೋಲ್ಡ್ ಬೈ ಮಾಡೋದು, ಅಥವಾ ETF ಅಥವಾ ಸ್ಟಾಕ್ಸ್ನೇ ಬೈ ಮಾಡ್ಕೊಂಡು ಇಟ್ಕೊಳ್ಳೋದು, ಇದನ್ನೆಲ್ಲ ನಾವು ಬೇಗ ಮಾಡಬೇಕು. ಲೈಕ್ 20s 30s ಮಾಡಿಕೊಂಡ್ರೆ ನಮಗೆ ಒಳ್ಳೆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಟ್ರೇಡಿಂಗ್ನ ಸೈಡಲ್ಲಿ ಇಡಿ, ಇನ್ವೆಸ್ಟ್ಮೆಂಟ್ಸ್ನ ಬೇಗ ಮಾಡಿ. ಸೊ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನೀವೊಂದು ರಿಸರ್ಚ್ ಮಾಡಬೇಕು. ಯಾಕೆ ಇನ್ವೆಸ್ಟ್ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಎರಡೂ ಇನ್ವಾಲ್ವ್ ಆಗಿರುತ್ತೆ ರಿಸರ್ಚ್ ಮಾಡೋದ್ರಲ್ಲಿ. ಮತ್ತು ನಿಮ್ದು ಇನ್ವೆಸ್ಟ್ಮೆಂಟ್ಸ್ ಗೋಲ್ ಇರಬೇಕು ಯಾವಾಗಲೂ. ಏನೋ ಒಂದು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಯಾಕೆ ಮಾಡ್ತಾಯಿದ್ದೀರಾ ಗೊತ್ತಿಲ್ಲ, ಎಲ್ಲರೂ ಯಾಕೆ ಮಾಡ್ತಾಯಿದ್ದೀವಿ, ಎಂಡ್ ಆಫ್ ದ ಡೇ ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರನೇ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ಸೆಕ್ಯೂರಿಟಿ ಎಷ್ಟಿದೆ ಅದರಲ್ಲಿ, ನಾನಿವಾಗ ಇಷ್ಟು ದುಡ್ಡು ಸ್ಪೆಂಡ್ ಮಾಡ್ತಾಯಿದ್ದೀರಲ್ಲ, ಇದು ನನ್ನ ಫ್ಯಾಮ್ಲಿಗೆ ಸೆಕ್ಯೂರ್ಡಾ ಅಥವಾ ನನಗೆ ಸೆಕ್ಯೂರ್ಡ್ ಆಗಿರುತ್ತಾ, ಅದನ್ನು ಯೋಚನೆ ಮಾಡಿ. ಅಫ್ಕೋರ್ಸ್ ಎಲ್ಲರೂ ಅವ್ರ ಫ್ಯಾಮ್ಲಿನ ಹ್ಯಾಪಿಯಾಗಿಡೋದಕ್ಕೆ, ಇಲ್ಲ ಅವ್ರನ್ನ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಬಟ್ ಆ ಖರ್ಚು ಮಾಡಿರೋದು ಫ್ಯೂಚರಲ್ಲಿ ಕೂಡ ನಮಗೆ ಹೆಲ್ಪ್ ಆಗಬೇಕು.
ಅಲ್ವಾ? ಆ ಥರ ಒಂದು ಇನ್ವೆಸ್ಟ್ಮೆಂಟ್ ಗೋಲ್ಸ್ ಇಟ್ಕೊಳ್ಳಿ, ಬಜೆಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯಲ್ಲಿ. ನಾನು ಓಕೆ ಇದನ್ನು ನಾನು ಒಂದು ಲ್ಯಾಂಡ್ಗೆ ಹಾಕ್ತೀನಿ, ಇಲ್ಲ ಇಷ್ಟು ಅಮೌಂಟ್ನ ನಾನು ಗೋಲ್ಡ್ಗೆ ಹಾಕ್ತೀನಿ, ಇಷ್ಟು ಅಮೌಂಟ್ ನಾನು ಸ್ಟಾಕ್ಸಲ್ಲಿ ಇಟ್ಟಿರ್ತೀನಿ, ಇಷ್ಟು ವರ್ಷ ನನಗೆ ಇದು ಬೇಕು, ಇದು ಪರ್ಫಾರ್ಮ್ ಮಾಡಬೇಕು, ಲೇಟರ್ ನಾನು ಅರ್ಲಿ ರಿಟೈರ್ಮೆಂಟು ಅಥವಾ ರಿಟೈರ್ಮೆಂಟ್ ಟೈಮಲ್ಲಿ ನನಗೆ ಅದು ಹೆಲ್ಪ್ ಆಗಬೇಕು. ಸೊ ಈ ಥರ ಇನ್ವೆಸ್ಟ್ಮೆಂಟ್ಸ್ ಗೋಲ್ಸ್ ಇಟ್ಕೊಳ್ಳಿ. ಮತ್ತು ನಿಮ್ಮ ಸ್ಟಾಕ್ ಪೋರ್ಟ್ಫೋಲಿಯೋನ ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಲೈಕ್ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಯಾವ ಒಂದು ಸೆಕ್ಟರು ದುಡ್ಡು ಕೊಡುತ್ತೆ, ಈಗ ಆಲ್ರೆಡಿ ಪರ್ಫಾರ್ಮ್ ಮಾಡಿರೋ, ಈಗ 10-20 ವರ್ಷದಿಂದ ಪರ್ಫಾರ್ಮ್ ಮಾಡಿರೋ ಸೆಕ್ಟರ್ಸು ಮೇ ಬಿ ಇನ್ ಅನದರ್ 10-20 ಇಯರ್ಸಲ್ಲಿ ಮಾಡದೇ ಇರ್ಬೋದು. ಈ 10-20 ವರ್ಷದಿಂದ ಮಾಡದೇ ಇರೋ ಅಂದರೆ ಏನೂ ಪರ್ಫಾರ್ಮ್ ಮಾಡದೇ ಇರೋ ಸೆಕ್ಟರ್ಸು ಇನ್ 10-20 ಇಯರ್ಸಲ್ಲಿ ಚೆನ್ನಾಗಿ ಮಾಡ್ಬೋದು. ಲೈಕ್ ಅಗ್ರಿಕಲ್ಚರ್, ಇಷ್ಟು ದಿನ ಅಗ್ರಿಕಲ್ಚರ್ ಆಲ್ಮೋಸ್ಟ್ ಇಲ್ಲ, ಬಟ್ ಇನ್ನು ಎಲ್ಲರೂ ಹೇಳ್ತಾ ಇರೋದು ಏನಂದರೆ ಇನ್ನು ಅನದರ್ 5-10 ಇಯರ್ಸ್ ಅಗ್ರಿಕಲ್ಚರ್ ಬೂಮಿಂಗಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಆ ಥರ ಪೋರ್ಟ್ಫೋಲಿಯೋ ನೋಡಿ, ಆ ಥರ ಒಂದು ಸ್ಟಾಕ್ಸ್ನ ಹುಡುಕಿ, ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಆ ಥರ ಸ್ಟಾಕ್ಸು ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಕೂಡ ಇರಬೇಕು. ಮತ್ತು ನಿಮ್ಮ ದುಡ್ಡು ಡೈವರ್ಸಿಫೈ ಆಗಿರಬೇಕು, ನಾಟ್ ಓನ್ಲಿ ಇನ್ ಸ್ಟಾಕ್ಸ್, ನಾಟ್ ಓನ್ಲಿ ಇನ್ ಗೋಲ್ಡ್, ಎಲ್ಲ ಕಡೆನೂ. ಈವನ್ ಸ್ಟಾಕ್ಸಲ್ಲಿ ಹಾಕಬೇಕಂದ್ರೂ ಅಷ್ಟೇ, 1 ಲಕ್ಷ ಇದೆ ಅಂದರೆ ಡಿವೈಡ್ ಮಾಡಿ 10 ಸ್ಟಾಕ್ಗೆ, 10 ಸೆಕ್ಟರ್ಗೆ. ಸೊ ಆ ಯಾವ ಸೆಕ್ಟರ್ ಯಾವಾಗ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಪೋರ್ಟ್ಫೋಲಿಯೋ ಸೇಫ್ ಆಗಿರುತ್ತೆ, ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಯಾವಾಗಲೂ ಲಾಂಗ್ ಟರ್ಮ್ಗೆ ಒಂದು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗೋಲ್ಸ್ ಇಟ್ಕೊಳ್ಳೋಕ್ಕೆ. ಇನ್ನೊಂದು ಹೋಲ್ಡ್ ವಿನ್ನಿಂಗ್ ಟ್ರೇಡ್ಸ್, ಕಟ್ ಆಫ್ ದ ಲೂಸಿಂಗ್ ಟ್ರೇಡ್ಸ್ ಅಂತ ಹೇಳ್ತೀನಿ. ಇನ್ನೊಂದು ಏನಂದರೆ ಜನ ಇವಾಗ ಯಾವುದೋ ಒಂದು ನಿಫ್ಟಿಗೋ ಬ್ಯಾಂಕ್ ನಿಫ್ಟಿಗೋ ಎಂಟ್ರಿ ಕೊಡ್ತಾರೆ. ಯಾಕೆ ಎಂಟ್ರಿ ಕೊಡ್ತಾರೆ, ಏನಕ್ಕೆ ಎಂಟ್ರಿ ಕೊಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವರು ಯೋಚನೆ ಕೂಡ ಮಾಡಲ್ಲ, ಇಲ್ಲಿ ಬಂದಿದ ತಕ್ಷಣ ನಾನು ಎಂಟ್ರಿ ಮಾಡ್ತೀನಿ, ಮಾರ್ಕೆಟ್ ಮೇಲೆ ಹೋಗ್ತದೆ, ಹಾಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬಂದ್ಬೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರು ಎಂಟ್ರಿ ಮಾಡಿದ ತಕ್ಷಣ ಲಾಸಿಗೆ ಹೋಗ್ತಾ ಇರುತ್ತೆ. ಸೊ ಏನು ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ. ಎಷ್ಟವರೆಗೂ ಹೋಲ್ಡ್ ಮಾಡ್ತಾರೆ ಅಂದರೆ ಅವ್ರ ಕ್ಯಾಪಿಟಲ್ ವೈಪೌಟ್ ಫುಲ್ಲು ಝೀರೋ ಆಗೋವರೆಗೂ ಹೋಲ್ಡ್ ಮಾಡ್ತಾರೆ. ಅದೇ ಒಂದು ಪರ್ಸನ್ನು ಇದು ಟ್ರೇಡ್ಗೆ ಎಂಟ್ರಿ ಕೊಟ್ಬಿಟ್ಟು ಒಂದು 10,000 ಲಾಸ್ ಮಾಡಿರ್ತಾರೆ. ಅವ್ರ ಲಕ್ಕೇನೋ ಅವತ್ತು ಚೆನ್ನಾಗಿದ್ದು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ತಿರ್ಗಾ ಅವರು ಒಂದು ಟ್ರೇಡ್ ಕಡೆಗೆ ಮೂವ್ ಆಗುತ್ತೆ. ಜಸ್ಟ್ ಅವರು 100 ರೂಪೀಸ್ ಪ್ರಾಫಿಟ್ ಮಾಡಿರ್ತಾರೆ ಅಷ್ಟೇ, ಆಗಲೇ ಎಕ್ಸಿಟ್ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ಆ ಎಮೋಷನ್ಸ್ನ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟೊತ್ತು ಅವ್ರು ಲಾಸ್ ನೋಡಿರ್ತಾರೆ. ಜಸ್ಟ್ 100 ರೂಪೀಸ್ 200 ರೂಪೀಸ್ ಪ್ರಾಫಿಟ್ ಬಂದಿದ ತಕ್ಷಣ ಆ ಟ್ರೇಡಿಂದ ಎಕ್ಸಿಟ್ ಆಗಿಬಿಡ್ತಾರೆ. ಎಕ್ಸಿಟ್ ಆದಮೇಲೆ ತಿರ್ಗಾ ಅವ್ರು ಅಂದ್ಕೊಂಡಿರೋ ಲೆವೆಲ್ಗೆ ಟಾರ್ಗೆಟ್ಗೆ ರೀಚ್ ಆಗುತ್ತೆ. ಅವಾಗೇನು ಅನ್ಕೊತಾರೆ, ಅಯ್ಯೋ ಹಿಂಗೆ ಮಾಡಬಾರ್ದಿತ್ತು, ಹಂಗೆ ಮಾಡಬಾರ್ದಿತ್ತು, ಇಷ್ಟು ಬರ್ತಿತ್ತು ಅಷ್ಟು ಬರ್ತಿತ್ತು ಅಂತ ಒಂದು ಪೇಪರ್ ಕ್ಯಾಲ್ಕುಲೇಷನ್ ಮಾಡೋದು. ಸೇಮ್ ಆ ಪೇಪರ್ ಕ್ಯಾಲ್ಕುಲೇಷನ್ನ ನೆಕ್ಸ್ಟ್ ಫ್ಯೂಚರ್ ಟ್ರೇಡ್ಸಲ್ಲಿ ಅಪ್ಲೈ ಮಾಡೋದು, ಲಾಸ್ ತೊಗೊಳ್ಳೋದು, ಈ ಥರ ಮಾಡ್ತಾರೆ. ಸೊ ನಿಮ್ಗೆ ಯಾವಾಗ್ಲೂ ಸ್ಟಾಪ್ ಲಾಸ್ ಬಂತಾ ಎಕ್ಸಿಟ್ ಆಗಿಬಿಡಿ. ನಿಮ್ಮ ಟ್ರೇಡ್ ನೀವು ಅಂದ್ಕೊಂಡಿರೋ ಕಡೆ ಹೋಗ್ತಾ ಇದೆಯಾ, ಹೋಲ್ಡ್ ಮಾಡಿ. ಟೆನ್ಷನ್ ಮಾಡಿಕೊಂಡು ಅದು ಎಷ್ಟು ಹೋಗ್ತದೆ, ಏನಾಗ್ತದೆ, ಎಷ್ಟು ಪ್ರಾಫಿಟ್ ಬಂತು ಅಂತ ಒಂದೊಂದು ನಿಮಿಷಕ್ಕೂ ಹೋಗಿ ಸ್ಕ್ರೀನ್ ಚೇಂಜ್ ಮಾಡ್ಕೊಂಡು ನೋಡಿಕೊಂಡು ಟೆನ್ಷನ್ ತೊಗೊಳ್ಳೋದು ಬೇಡ. ಓಕೆ, ಇನ್ವೆಸ್ಟ್ಮೆಂಟ್ಸ್ ಯಾವಾಗಲೂ ಕನ್ಸಿಸ್ಟೆನ್ಸ್ಲಿ ಮಾಡ್ತಾನೆ ಇರಬೇಕು. ಲೈಕ್ ಒಂದು 5,000ನೋ 10,000ನೋ ಏನೋ ಒಂದು ಮಾಡಿ, ಏನೂ ಮಾಡೋಕ್ಕಾಗಲಿ ಅಂದರೆ SIPಗೆ ಹಾಕ್ಬಿಟ್ಟು ಬಿಟ್ಬಿಡಿ. ಬೈ ಡಿಫಾಲ್ಟ್ ನಿಮ್ಗೆ ಅದು EMI ಥರ ಹೋಗ್ತಾ ಇರುತ್ತೆ. ಮಾರ್ಕೆಟಲ್ಲಿ ಪೇಷನ್ಸ್ ಇರಲಿ ಯಾವಾಗಲೂ. ಈಗ ಮಾರ್ಕೆಟಿಗೆ ಬಂದಿದ್ದೀನಿ, ನಾನು ಕಲ್ತಿದ್ದೀನಿ, ನಾನು ಇನ್ನು ವಿತಿನ್ 1 ಇಯರ್ ನಾನು ಎಲ್ಲ ಮಾಡಿಬಿಡ್ಬೇಕು, ಒಂದು ಒಳ್ಳೆ ಮನೆ ತೊಗೊಂಡು, ಕಾರ್ ತೊಗೊಂಡು, ಎಲ್ಲ ನನ್ನನ್ನು ಪ್ರೂವ್ ಮಾಡ್ಕೊಬೇಕು ಅನ್ನೋ ಒಂದು ಗೋಜಿಗೆ ಹೋಗ್ಬೇಡಿ, ಆಯಿತಾ? ಪೇಷನ್ಸ್ ಇರಲಿ. ಪೇಷನ್ಸ್ ಇರೋರಿಗೆ ಮಾರ್ಕೆಟು ದುಡ್ಡು ಕೊಡೋದು. ಇಂಪೇಷನ್ಸ್ ಅವ್ರ ಹತ್ರ ಕಿತ್ಕೊಂಡು ಪೇಷನ್ಸ್ ಇರೋರಿಗೆ ಮಾರ್ಕೆಟು ದುಡ್ಡು ಟ್ರಾನ್ಸ್ಫರ್ ಮಾಡುತ್ತೆ, ಅಷ್ಟೇ ಮಾರ್ಕೆಟ್ ಮಾಡೋದು. ಮಾರ್ಕೆಟ್ ಮಾಡಬಾರ್ದು ಅಂದರೆ ಡೋಂಟ್ ಟೇಕ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಎ ಗ್ಯಾಮ್ಲಿಂಗ್. ದಿನ ಬಂದು ನಾನು ದುಡ್ಡು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬಂದುಬಿಡಿ. ದಿನ ಯಾರೂ ದುಡ್ಡು ಮಾಡೋಕ್ಕಾಗಲ್ಲ. ದಿನ ದುಡ್ಡು ಮಾಡೋಂಗಿದ್ರೆ ಅಂಬಾನಿನೂ ಬೇರೆ ಯಾವ ಬಿಸ್ನೆಸ್ಸು ಮಾಡ್ತಾ ಇರಲಿಲ್ಲ, ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರನೇ ಇರ್ತಾಯಿದ್ರು. ಓಕೆ, ಡೋಂಟ್ ಇನ್ವೆಸ್ಟ್ ಬ್ಲೈಂಡ್ಲಿ ಆನ್ ಫ್ರೀ ಟಿಪ್ಸ್. ಯಾರ ಹತ್ರನೂ ತೊಗೊಂಡು ಫ್ರೀ ಟಿಪ್ಸ್ ತೊಗೊಂಡು ನಾನು ಅದು ಮಾಡ್ತೀನಿ ಇದು ಮಾಡಿದ್ರೆ ಇದಾಗತ್ತೆ ಅದಾಗತ್ತೆ ಅಂತ ತೊಗೊಂಡು ನಿಮ್ಮ ಹಾರ್ಡ್ ಅರ್ನ್ ಮನಿನ ಹಾಳು ಮಾಡ್ಕೋಬೇಡಿ. ಮತ್ತು ಡೋಂಟ್ ಸೀಕ್ ಫಾರ್ ರೆಕಮೆಂಡೇಷನ್ಸ್. ಸರ್ ನೀವು ಹೇಳಿ, ಮೇಡಮ್ ನೀವು ಹೇಳಿ, ನಾನು ಹಾಕ್ತೀನಿ. ಯಾಕೆ ಡಿಪೆಂಡ್ ಆಗ್ತೀರಾ? ಯು ನೋ ಎವ್ರಿಥಿಂಗ್. ಇವಾಗ ಆ್ಯಸ್ ಆಫ್ ನೋ ನಿಮಗೆಲ್ಲ ಗೊತ್ತು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ. ಏನಕ್ಕೆ ಬೇರೆಯವ್ರ ರೆಕಮೆಂಡೇಷನ್ಗೆ ವೆಯ್ಟ್ ಮಾಡ್ತೀರಾ? ಯು ಡೂ ಯೋರ್ ವರ್ಕ್. ಮಾರ್ಕೆಟ್ ನಿಮಗೆ ದುಡ್ಡು ಕೊಡುತ್ತೆ. ಓಕೆ, ಡೋಂಟ್ ಹ್ಯಾವ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ನಾನು 1,000 ರೂಪಾಯಿ ಹಾಕ್ತೀನಿ, ನಂಗೆ 10,000 ರೂಪಾಯಿ ಬೇಕು. ಇದೆಲ್ಲಾದರೂ ಆಗುತ್ತಾ? 1,000 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು 10,000 ರೂಪಾಯಿ ಮಾಡಿ, ಇವಾಗ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಡಬಲ್ ಮಾಡ್ತೀನಿ ನಿಮ್ಮ ಮನಿ ಅಂತ ಎಷ್ಟು ಕೇಳಿರಾ? ಅದೆಲ್ಲ ನಿಜವಾಗ್ಲೂ ನಡೆದಿದೆಯಾ? ಏನೋ ಒಂದು ಫ್ರಾಡ್ ಆಗಿರುತ್ತೆ ಅದರಲ್ಲಿ. ಸೊ ಆ ಥರ ಅನ್ರಿಯಲಿಸ್ಟಿಕ್. ಇವಾಗ ನಾನು 1,000 ರೂಪಾಯಿ ಹಾಕ್ತೀನಿ, ಬೇರೆ ಯಾವ ಬಿಸ್ನೆಸ್ಸಲ್ಲಾದರೂ ಆಗಲಿ, ನೀವು 1,000 ರೂಪಾಯಿ ಹಾಕಿದ್ದೀರಾ ಅಂದರೆ ಮ್ಯಾಕ್ಸಿಮಮ್ 50 ರೂಪಾಯಿಂದ 100 ರೂಪಾಯಿ ದುಡಿಬೋದಾ? ಸೊ ಸ್ಟಾಕ್ ಮಾರ್ಕೆಟು ಅಷ್ಟೇ, ನೀವು ಅಷ್ಟು ಹಾಕಿದ್ದೀರಾ ಅಂದರೆ
ಆ ರಿಯಲಾಗಿ ಎಷ್ಟು ಅಮೌಂಟ್ ಬರೋಕ್ಕಾಗುತ್ತೋ ಅಷ್ಟೇ ಬರೋದು. ಸುಮ್ಮನೆ ಅದು ಡಬಲ್ ಆಗಿಬಿಡುತ್ತೆ, ತ್ರಿಬಲ್ ಆಗಿಬಿಡುತ್ತೆ, 10 ಸತಿ ಕೊಡುತ್ತೆ, 100 ಸತಿ ಕೊಡುತ್ತೆ, ಇದೆಲ್ಲ ಆಗಲ್ಲ. ಓಕೆನಾ. ಮತ್ತು ಓವರ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ದಿನಕ್ಕೆ 1 ಟ್ರೇಡು 2 ಟ್ರೇಡು, ಇಲ್ಲ ನಿಮ್ಮ ಮೈಂಡ್ ಚೆನ್ನಾಗಿಲ್ಲ ಅಂದರೆ ಗ್ಯಾಪ್ ಕೊಟ್ಬಿಡಿ. ಇಟ್ಸ್ ಓಕೆ 10 ಡೇಸ್ 15 ಡೇಸ್ ಮಾರ್ಕೆಟಲ್ಲಿ ಗ್ಯಾಪ್ ತೊಗೊಂಡು ಎಂಟ್ರಿ ಕೊಡೋದು ಇಟ್ಸ್ ಟೂ ಗುಡ್ ಅಂತ ಹೇಳ್ತೀನಿ. ನನಗೇನಾದರೂ ಅಕಸ್ಮಾತ್ ಆ ಥರ ಮೈಂಡ್ಸೆಟ್ ಹಾಳಾಗಿದ್ದರೆ ನಾನು ಗ್ಯಾಪ್ ತೊಗೊತೀನಿ. ನಾನು ಆ ಟ್ರೇಡಿಂದನೇ ಗ್ಯಾಪ್ ತೊಗೊಂಡಿರ್ತೀನಿ. ಅಗೇನ್ ನಾನು ಫ್ರೆಶ್ ಆಗಿ ಬಂದು ಮತ್ತೆ ಅನಾಲಿಸಿಸ್ ಮಾಡಿದಾಗ ನಂಗೆ ಒಳ್ಳೊಳ್ಳೆ ಟ್ರೇಡ್ಸ್ ಸಿಗುತ್ತೆ. ಸೊ ಟೇಕ್ ಎ ಬ್ರೇಕ್, ಡೋಂಟ್ ಡೂ ಓವರ್ ಟ್ರೇಡ್. ಓಕೆ. ಈ ಸೈಕಾಲಜಿಕಲ್ ಟ್ರ್ಯಾಪ್ಸಿಂದ ಅವಾಯ್ಡ್ ಮಾಡ್ಕೊಳ್ಳಿ. ಲೈಕ್ ಯಾರೋ ಹೇಳಿದ್ರು, ಇವಾಗ ಮಾರ್ಕೆಟಲ್ಲಿ ಕೂತಿದ್ದೀರಾ, ಒಂದು ಟ್ರೇಡ್ ಹಾಕಿದ್ದೀರಾ, ಈ ಟ್ರೇಡ್ನ ನೀವು ಯಾರಿಗೋ ನಿಮ್ಮ ಫ್ರೆಂಡ್ಗೋ ಅಥವಾ ಫ್ಯಾಮಿಲಿಗೋ ಇನ್ಯಾರಿಗೋ ಹೇಳ್ಬಿಟ್ಟಿರ್ತೀರ. ಸೊ ಅಲ್ಲೇನಾಗುತ್ತೆ ಅಂದರೆ ನೀವು ಅವ್ರು ಕರೆಕ್ಟ್ ಅಂತ ಪ್ರೂವ್ ಮಾಡ್ಬೇಕು ನೀವು. ಸೊ ಮಾರ್ಕೆಟ್ ನೀವು ಅಂದ್ಕೊಂಡಿರೋ ಕಡೆ ಹೋಗಲ್ಲ. ಅವಾಗ ಎಷ್ಟು ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಂದರೆ, ಅಯ್ಯೋ ನಾನು ಹಿಂಗೆ ಹೇಳ್ಬಿಟ್ಟೆ, ಹಂಗೆ ಮಾಡಿಬಿಟ್ಟೆ. ಅವರೆಲ್ಲ ಕೇಳ್ತಿರ್ತಾರೆ, ಏನಾಯಿತು ನೀನು ಯಾಕೆ ಬಂದೆ ಸ್ಟಾಕ್ ಮಾರ್ಕೆಟ್ಗೆ, ನಾವು ಹೇಳಿದ್ವಿ ಇದು ಕರೆಕ್ಟ್ ಅಲ್ವಾ, ಅಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಜಸ್ಟ್ ನೀವು ಏನು ಮಾಡ್ತಾಯಿದ್ದೀರೋ ಅದನ್ನು ಯಾರಿಗೂ ಹೇಳ್ದಿರ ಮಾಡಿ ಫಸ್ಟ್. ಅಂಟಿಲ್ ಅನ್ಲೆಸ್ ನೀವು ಸಕ್ಸಸ್ ಆಗಿ ನೀವು ಆ ದುಡ್ಡಿಂದ ಏನಾದರೂ ತೊಗೊಳ್ತಿರಲ್ಲ, ಮನೆನೋ ಅಥವಾ ಕಾರೋ ಇನ್ನೇನಾದರೂ, ಹೆಂಗೆ ತೊಗೊಂಡೆ ಅಂದಾಗ ಅವಾಗ ಹೇಳಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ ಅಂತ. ಅಲ್ಲಿವರೆಗೂ ಇನ್ನೂ ಏನೂ ಆಗೇ ಇಲ್ಲ, ಅಲ್ಲಿವರೆಗೂ ನಾನು ಟ್ರೇಡರು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಮಾಡ್ತೀನಿ ಇದೆಲ್ಲ ಹೇಳೋಕ್ಕೆ ಹೋಗ್ಬಿಡಿ, ಮಾಡೋಕ್ಕೆ ಹೋಗ್ಬಿಡಿ. ಸೈಕಾಲಜಿ ತುಂಬ ಎಫೆಕ್ಟ್ ಆಗುತ್ತೆ ಅದರಿಂದ. ಓಕೆನಾ. ಡೋಂಟ್ ಟೇಕ್ ಅನ್ನೆಸೆಸರಿ ರಿಸ್ಕ್. ಇವಾಗ ನಿಮ್ಮ ಹತ್ರ ಫುಲ್ ಸೇವಿಂಗ್ಸ್ ಏನೋ ಒಂದಿಷ್ಟು ವರ್ಷ ಮಾಡಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅಷ್ಟು ದುಡ್ಡನ್ನು ತೊಗೊಬಂದು ಮಾರ್ಕೆಟಿಗೆ ಹಾಕ್ಬಿಡಿ ಒಂದೇ ಸತಿ. ಏನೂ ಎಕ್ಸ್ಪೀರಿಯನ್ಸ್ ಇಲ್ದಿರ ಬರೀ ನಾಲೆಜ್, ಯೂಟ್ಯೂಬ್ ನಾಲೆಜ್ ಅಥವಾ ಈ ಥರ ಒಂದು ಬುಕ್ಕಲ್ಲಿ ನೋಡ್ಕೊಂಡು ನಾಲೆಜ್ ತೊಗೊಂಡು ಫುಲ್ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ಕಲೀರಿ ಫಸ್ಟು, ಆಮೇಲೆ ಮಾಡಿ. ಓಕೆನಾ. ಎಮೋಷ್ನಲ್ ಡಿಸಿಷನ್ಸ್ ತೊಗೊಬೇಡಿ. ಮಾರ್ಕೆಟ್ ಜೊತೆ ಫೈಟ್ ಮಾಡಬೇಡಿ, ನೀನಾ ನಾನಾ ಅಂತ ಕುತ್ಕೊಂಬೇಡಿ ಮಾರ್ಕೆಟಲ್ಲಿ. ಸರಿ ಆಯಿತು, ನನಗೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಇವತ್ತು ದೇವರಾದರೂ ನನ್ನ ಕೈ ಹಿಡಿತಾನೆ, ಈ ಥರ ಅಂದ್ಕೊಂಡು ಟ್ರೇಡಿಂಗಲ್ಲಿ ಕುತ್ಕೊಬೇಡಿ. ಆಯಿತಾ. ಮತ್ತು ಅಕೌಂಟ್ ಹ್ಯಾಂಡ್ಲಿಂಗ್, ನಿಮ್ಮ ಅಕೌಂಟ್ನ ಬೇರೆಯವ್ರಿಗೆ ಕೊಟ್ಟು ನೀನು ಹ್ಯಾಂಡಲ್ ಮಾಡು, ನನಗಿಷ್ಟು ಬೇಕು ತಿಂಗಳಿಗೆ, ಇದೆಲ್ಲ ನೀವು ಕೇಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ದುಡ್ಡನ್ನ ನೀವೇ ಟ್ರೇಡ್ ಮಾಡಿಕೊಂಡು ನೀವೇ ಹೆಂಗೆ ಅದನ್ನು ಅರ್ನ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ಕಲೀರಿ. ಆಯಿತಾ. ಡೋಂಟ್ ಫಾಲ್ ಇನ್ ಲವ್ ವಿತ್ ಎನಿ ಸ್ಟಾಕ್ಸ್. ಅಂದರೆ ಇವಾಗ ಯಾವುದೋ ಒಂದು ಸ್ಟಾಕ್ಸಲ್ಲಿ ಎಂಟ್ರಿ ಕೊಟ್ಟಿರ್ತೀರ, ಅದು ನಿಮಗೆ ಕಂಟಿನ್ಯೂಸ್ ಆಗಿ ಲಾಸ್ ತೋರಿಸ್ತಾ ಇರುತ್ತೆ, ನ್ಯೂಸ್ ಕೂಡ ಚೆನ್ನಾಗಿರಲ್ಲ ಅದ್ರ ಬಗ್ಗೆ, ಮತ್ತು ಫಂಡಮೆಂಟಲ್ ಅನಾಲಿಸಿಸು ಚೆನ್ನಾಗಿರಲ್ಲ. ಬಟ್ ಏನೋ ಒಂದು ನಮ್ಮಪ್ಪ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಕಂಪ್ನೀಲಿ, ನಮಗೆ ಈ ಕಂಪ್ನಿ ಹಂಗೆ ಏನೋ ಒಂದು ಅದರ ಕಂಪ್ನಿ ಹಿಸ್ಟ್ರಿ ಇಟ್ಕೊಂಡು ಅದ್ರ ಜೊತೆಗೆ ಅದು ಲಾಸ್ ಕೊಡ್ತಾಯಿದ್ರು, ಆ ಸ್ಟಾಕ್ ಮೇಲೆ ಇರ್ತೀರ. ಸೊ ಇದನ್ನೆಲ್ಲ ಮಾಡಿಬಿಡಿ. ಇದ್ದೀರಾ? ಕೇಳಿಸ್ಕೊತಾ ಇದ್ದೀರಾ? ಯಾರೋ ಮಾತಾಡ್ತಾನೆ. ಓಕೆ. ಸೊ ನೆಕ್ಸ್ಟ್ ಬಂದು ರಿಸ್ಕ್ ಮ್ಯಾನೇಜ್ಮೆಂಟು. ಇವಾಗ ಸೈಕಾಲಜಿ ನಮ್ಗೆ ಎಷ್ಟು ಇಂಪಾರ್ಟೆಂಟೋ, ರಿಸ್ಕ್ ಮ್ಯಾನೇಜ್ಮೆಂಟ್ ಲೈಕ್ ಮನಿ ಮ್ಯಾನೇಜ್ಮೆಂಟ್ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿಸಿಪ್ಲಿನ್ ಟ್ರೇಡರ್ ಆಗಬೇಕಂದ್ರೆ 80% ನಾವು ಮನಿ ಮ್ಯಾನೇಜ್ಮೆಂಟು ಸೈಕಾಲಜಿ ಇದನ್ನು ಮ್ಯಾನೇಜ್ ಮಾಡಿದ್ರೇ ನಮ್ಗೆ 20% ಸ್ಟ್ರಾಟಜಿ ಜೊತೆಗೆ ನಮ್ಮದೊಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡ್ನ ನಮ್ಗೆ ಸಿಗೋದು. ಓಕೆನಾ. ಇವಾಗ ಇದರಲ್ಲಿ ಒಂದು ಚಾಟ್ ಹಾಕಿದ್ದೀನಲ್ಲ, ಇದು ಬಂದ್ಬಿಟ್ಟು ನಿಮಗೆ ಇವಾಗ ಸಪೋಸ್ ಒಂದು ಲಕ್ಷ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ. ಆಯಿತಾ. ಈ 1 ಲಕ್ಷ ಅಮೌಂಟಲ್ಲಿ ನಿಮಗೆ 10% ಲಾಸ್ ಆಗಿದೆ, ಅಂದರೆ 10,000 ಲಾಸ್ ಆಗಿದೆ ಅಂದ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂದರೆ ನೆಕ್ಸ್ಟ್ ಟ್ರೇಡ್ ಟಾರ್ಗೆಟ್ ಏನಿರುತ್ತೆ, 10,000 ರಿಕವರಿ ಮಾಡಿಕೊಂಡು ಇನ್ನು 1,000 ರೂಪಾಯಿ ಗೇನ್ ಮಾಡಿದ್ರೆ ನಿಮ್ಮದು ಅಲ್ಲಿಗೆ ಲಾಸ್ ರಿಕವರಿ ಆಗಿ ನೀವು ಒಂದು ಪ್ರಾಫಿಟಲ್ಲಿ ಕೂತಿರ್ತೀರಲ್ವ 1 ಲಕ್ಷಗೆ. ಅದೇ 1 ಲಕ್ಷಗೆ ನೀವು 90,000 ಲಾಸ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. 90,000ಗೆ ನೀವು ಎಷ್ಟು ದುಡಿಬೇಕು? 90,000 10,000ದಲ್ಲಿ 90,000 ಅರ್ನ್ ಮಾಡಿ ಇನ್ನು 10,000 ಮಾಡಬೇಕು ಎಕ್ಸ್ಟ್ರಾ. ಅದು ರಿಯಾಲಿಟಿಲಿ ಅದು ಪಾಸಿಬಲ್ಲ? 900% ಎಲ್ಲ ನೀವು ರಿಟರ್ನ್ಸ್ ತೊಗೊಳಕ್ಕಾಗತ್ತಾ? ಅದಾಗಲ್ಲ. ಸೊ ನೀವು ಲಾಸ್ ಎಷ್ಟು ಕಡಿಮೆ ಮಾಡ್ಕೊಳ್ತೀರೋ ನಿಮ್ಮ ಟೆನ್ಷನ್ ಅಷ್ಟು ಕಡಿಮೆ ಇರುತ್ತೆ, ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಕೂಡ ಈಸಿಯಾಗಿರುತ್ತೆ. ನೀವು ಲಾಸ್ ಜಾಸ್ತಿ ಮಾಡಿಕೊಂಡು ಉಳಿದಿರೋ ಅಮೌಂಟಲ್ಲಿ ನಾನು ಅಷ್ಟೂ ಗೇನ್ ಮಾಡ್ತೀನಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಓಕೆನಾ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಮನಿ ಮ್ಯಾನೇಜ್ಮೆಂಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಅದೇ ನಮ್ಮ ಸೈಕಾಲಜಿನ ಬಿಲ್ಡ್ ಮಾಡೋದು. ನನ್ನ ಹತ್ರ 1 ಲಕ್ಷಕ್ಕೆ ನಾನು ಒಂದು ದಿನಕ್ಕೆ 1,000 ರೂಪಾಯಿ ಲಾಸ್ ತೊಗೊಳ್ತೀನಿ ಅಂದಾಗ ನೀವು 99,000ದಲ್ಲಿ 1,000 ರೂಪಾಯಿ ದುಡಿಯೋದು ಈಸಿ.
ನಾನು 1 ಲಕ್ಷದಲ್ಲಿ 99,000 ಲಾಸ್ ಮಾಡಿಕೊಂಡೆ, 1,000 ರೂಪಾಯಲ್ಲಿ ನಾನು 1 ಲಕ್ಷ ಮಾಡ್ತೀನಿ ಅನ್ನೋದು ಅದು ಫೂಲಿಶ್ನೆಸ್. ಸೊ ಮನಿ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಸ್ಟಾಪ್ ಲಾಸ್ ಇದ್ದಾಗ ದಯವಿಟ್ಟು ಸ್ಟಾಪ್ ಲಾಸ್ ತೊಗೊಂಡು ಹೊರಗಡೆ ಬನ್ನಿ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಏನು ಅಂದರೆ, ಫಸ್ಟು ಫಾಲೋ ದ ಟ್ರೆಂಡ್. ವಿ ಆರ್ ಆಲ್ ಬೈಯರ್ಸ್ ಅಲ್ವಾ, ನಮ್ಗೆ ಬೈಯರ್ಸ್ಗೇನು ಟ್ರೆಂಡ್ ಇಸ್ ಅವರ್ ಫ್ರೆಂಡ್. ನೀವು ಯಾವ ಕಡೆ ಇದ್ದೀರ, ಲೈಕ್ ಅಪ್ ಟ್ರೆಂಡಲ್ಲೇ ನಾವು ಜಾಸ್ತಿ ಟ್ರೇಡ್ಸ್ ಮಾಡೋದು. ಫಸ್ಟು ಟ್ರೆಂಡು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆವಾಗ ನಾವು ಟ್ರೇಡ್ಸ್ ತೊಗೋಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿ. ಫಸ್ಟು ಬಿಫೋರ್ ಟೇಕಿಂಗ್ ಟ್ರೇಡ್ ಪ್ಲೀಸ್ ಪ್ಲ್ಯಾನ್ ದ ಟ್ರೇಡ್. ಇಫ್ ಯು ಫೇಲ್ ಟು ಪ್ಲ್ಯಾನ್ ದೆನ್ ಯು ಪ್ಲ್ಯಾನ್ ಟು ಫೇಲ್. ಅಷ್ಟೇ, ಈಸಿ. ನೀವೇನು ಪ್ಲ್ಯಾನಿಂಗ್ ಇಲ್ದಿರ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಬಂದ್ಬಿಟ್ಟು ಇವತ್ತು ರಾತ್ರಿ ಮಲ್ಕೊಂಡೆ, ಸ್ಟಾಕ್ ಮಾರ್ಕೆಟ್ ನೋಡಲಿಲ್ಲ, ಏನೂ ಮಾಡಿಲ್ಲ, ಬೆಳಗ್ಗೆ 9:15 ಎದ್ದೆ, ನಾನು ಟ್ರೇಡ್ ಹಾಕಿದೆ ಅಷ್ಟೇ. ಏನಕ್ಕೆ ಟ್ರೇಡ್ ಆಗ್ತೆ? ಕ್ಯಾಂಡಲ್ ಮೇಲ್ಮೇಲೆ ಹೋಗ್ತಾಯಿತ್ತು, ಅದಕ್ಕೆ ಟ್ರೇಡ್ ಆಗ್ತೆ. ನಿಮಗೆ ಪ್ಲ್ಯಾನಿಂಗೇ ಇಲ್ಲ ಅಂದರೆ ಮೇಲ್ಮೇಲೆ ಹೋಗಿದ್ದ ಕ್ಯಾಂಡ್ಲು ಒಂದೇ ಕ್ಯಾಂಡಲ್ ಕೆಳಗೆ ಬೀಳಿಸ್ತಾನೆ, ಆವಾಗ ನೀವು ಫೇಲ್ ಆಗ್ತೀರ ಅಷ್ಟೆ. ಟ್ರೇಡ್ ವಿತ್ ರಿಸ್ಕ್ ರಿವಾರ್ಡ್ ರೇಷಿಯೋ. ಆಲ್ವೇಸ್ ಸ್ಟಾರ್ಟ್ ವಿತ್ 1:1. ಅಂದರೆ ನೀವು ಒಂದು 10 ರೂಪಾಯಿಗೆ ನಿಮ್ಮ ಟಾರ್ಗೆಟ್ ಇದೆ ಅಂದರೆ 10 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಇದು ಇನಿಷಿಯಲ್ ಸ್ಟೇಜಲ್ಲಿ 1:1 ಮಾಡ್ಕೊಳ್ಳಿ. ಸಪೋಸ್ 100 ರೂಪೀಸ್ ನಿಮ್ಮ ಟ್ರೇಡಿಂಗ್ ಎಂಟ್ರಿ ಅಂದ್ಕೊಳ್ಳಿ, 110 ಇಸ್ ಯುವರ್ ಟಾರ್ಗೆಟ್, 90 ರೂಪೀಸ್ ಸ್ಟಾಪ್ ಲಾಸ್ ತೊಗೊಳ್ಳಿ. ನೀವು ಟ್ರೇಡ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇದನ್ನೆಲ್ಲನೂ ಹಾಕಿಟ್ಬಿಡಿ. ಆಮೇಲೆ ನೀವು ಟ್ರೇಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಏನಾಗುತ್ತೆ ಅಂದರೆ, ನಿಮ್ಮ ಸ್ಟ್ರಾಟಜಿ ಪ್ರಕಾರ ಹೋಯಿತು ಅಂದರೆ ಮಾರ್ಕೆಟು ನಿಮ್ಗೆ 10 ರೂಪಾಯಿ ಬರುತ್ತೆ. ನೀವು ಅಂದ್ಕೊಂಡಿರೋ ಥರ, ನೀವು ಪ್ರಿಡಿಕ್ಟ್ ಮಾಡಿರೋ ಥರ ಮಾರ್ಕೆಟ್ ಹೋಗಿಲ್ಲ ಅಂದರೆ ಜಸ್ಟ್ 10 ರೂಪಾಯಿ ಲಾಸ್ ಅಷ್ಟೇ. ಇನ್ನು 90 ರೂಪೀಸ್ ನಿಮ್ಮ ಹತ್ರ ಇರುತ್ತೆ. ಆ 90 ರೂಪೀಸಲ್ಲಿ 10 ರೂಪೀಸ್ ಅರ್ನ್ ಮಾಡೋದು ತುಂಬ ಈಸಿ. ಓಕೆನಾ? ಕಂಟ್ರೋಲ್ ಆಫ್ ಎಮೋಷನ್. ಒಂದು ನೀವು ಫಿಯರು ಇರಬಾರ್ದು, ನಿಮಗೆ ಗ್ರೀಡಿನೂ ಇರಬಾರ್ದು. ಅಯ್ಯೋ ಬಿಟ್ಟಿದ್ರೆ 10 ರೂಪಾಯಿಂದ ನಂಗೆ ಇನ್ನೂ 20-30 ರೂಪಾಯಿ ಬಂದ್ಬಿಡತ್ತಲ್ಲ, ನಾನು ಎಕ್ಸಿಟ್ ಆಗ್ಬಿಟ್ಟೆ ಅನ್ನೋ ಒಂದು ಗ್ರೀಡಿನೆಸ್ಸು ಇಟ್ಕೊಂಬಿಡಿ. ಪ್ರತಿ ಸತಿ ನಾನು ಟ್ರೇಡ್ ತೊಗೊಂಡಾಗ ಸ್ಟಾಪ್ ಲಾಸೇ ಹಿಟ್ಟಾಗ್ತಾ ಇದೆ, ನನಗೆ ನಾನು ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಫಿಯರ್ ಝೋನ್ಗೂ ಹೋಗಬೇಡಿ. ಆ್ಯಂಡ್ ನಿಮಗೆ ಬೇರ್ ಮಾಡೋ ಅಷ್ಟು ಕೇಪಬಲ್ ಇರೋ ಅಷ್ಟು ಸ್ಟಾಪ್ ಲಾಸ್ ಮಾತ್ರ ತೊಗೊಳ್ಳಿ. 1 ಲಕ್ಷಗೆ 1,000 ರೂಪಾಯಿ ಇದೆಯಾ ಅಷ್ಟೇ ತೊಗೊಳ್ಳಿ. 1 ಲಕ್ಷಗೆ 5,000 ರೂಪಾಯಿ ಇದೆಯಾ ಅಷ್ಟೇ ತೊಗೊಳ್ಳಿ. 1 ಲಕ್ಷಗೆ 50,000 ರೂಪಾಯಿ ನೀವು ಸ್ಟಾಪ್ ಲಾಸ್ ತೊಗೊಂಡು ಇನ್ನು 50,000 ರೂಪಾಯಿದಲ್ಲಿ ತಿರ್ಗಾ 50,000 ದುಡಿಬೇಕಂದ್ರೆ ಆಗಲ್ಲ. ಸೊ ಅದು ಫಿಯರ್ ಝೋನ್ಗೆ ಹೋಗುತ್ತೆ. ಓಕೆನಾ? ಮತ್ತು ಪೊಸಿಷನ್ ಸೈಜಿಂಗ್ ಡಿಸೈಡ್ ಮಾಡ್ಕೊಳ್ಳಿ. ನನಗೆ 1 ಲಕ್ಷಗೆ 1,000 ರೂಪಾಯಿ ಸ್ಟಾಪ್ ಲಾಸ್ ಅಂದರೆ ಎಷ್ಟು ಕ್ವಾಂಟಿಟಿನ ನಾನು ಬೈ ಮಾಡಬೇಕು, ಅದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಅದು ನಿಮ್ಗೆ ಡಿಸೈಡ್ ಆಗಿರಬೇಕು. ನನ್ನ ಹತ್ರ 1 ಲಕ್ಷ ಇದೆ, ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಡವೇ ಬೇಡ, 1 ಲಕ್ಷನೂ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಸ್ಟಾಪ್ ಲಾಸ್ ಇಲ್ಲ ಏನೂ ಇಲ್ಲ. ಸ್ಟಾಪ್ ಲಾಸ್ ಬಂದರೆ 10,000 ರೂಪಾಯಿಗೆ ಬರುತ್ತೆ. ಅಷ್ಟು ಕ್ವಾಂಟಿಟಿಗೆ ಸ್ಟಾಪ್ ಲಾಸ್ ಬಂದು 10,000 ರೂಪಾಯಿ ಬರುತ್ತೆ ಅಂದರೆ ಅಂಥ ಟ್ರೇಡ್ ನಿಮ್ಮದು ಪ್ರಾಪರ್ ಟ್ರೇಡ್ ಅಲ್ಲ. ಆವಾಗ ನೀವು ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ಕೊಬೇಕಂದ್ರೆ ಕ್ವಾಂಟಿಟಿ ಕಡಿಮೆ ತೊಗೊಬೇಕು. ನಿಮ್ಮ ಸ್ಟಾಪ್ ಲಾಸ್ಗೆ ಎಲ್ಲಿದೆ ಅದನ್ನು ನೋಡಿಕೊಂಡು ನೀವು ಪೊಸಿಷನ್ ಸೈಜಿಂಗ್ ಡಿಸೈಡ್ ಮಾಡ್ಕೋಬೇಕು. ಮತ್ತು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ನ ಅಪ್ಲೈ ಮಾಡಿ. ಇದು ಯಾಕಂದರೆ ಮೈಂಡಲ್ಲಿ ಸ್ಟಾಪ್ ಲಾಸ್ ಹಾಕ್ಕೊಳ್ಳೋದು ಈಸಿ, ಬಟ್ ಅದು ಟ್ರೇಡಲ್ಲಿ ಇರಬೇಕಂದ್ರೆ ಸ್ಟಾಪ್ ಲಾಸ್ ಹಾಕಲ್ಲ ಯಾರು. ಮೈಂಡಲ್ಲೇ ಇರುತ್ತೆ, ಬಟ್ ಅಲ್ಲಿ ಬಂದ್ರೂ ಯಾರೂ ಕ್ಲಿಕ್ ಮಾಡಲ್ಲ. ಹೋಗಲಿ ಬರುತ್ತೆ, ಮತ್ತೆ ಹೋಗಲಿ ಬರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರ. ಆ ಥರ ಮೈಂಡ್ಸೆಟ್ಟಲ್ಲಿದ್ದಾಗ ನಾವು ವಿಲ್ ಎಂಡ್ ವಿತ್ ಲಾಸಸ್. ಮತ್ತು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, 5,000 ರೂಪಾಯಿ ಹೋಗ್ತಾಯಿದೆ, ಇರಲಿ ನೋಡೋಣ, 10,000 ರೂಪಾಯಿ ಹೋಗ್ತಾಯಿದೆ, ಇರಲಿ ನೋಡೋಣ ಅಂದ್ಕೊಂಡು ಅದು 10,000 ರೂಪಾಯಿಂದ ಮತ್ತು 1,000 ರೂಪಾಯಿ ಬರುತ್ತೆ. ಪ್ರಾಫಿಟ್ಸ್ನ ಯಾವಾಗಲೂ ಬುಕ್ ಮಾಡ್ಕೊಬೇಕು. ರಿಯಲ್ ಪ್ರಾಫಿಟ್ ನೀವೇನು ಬುಕ್ ಮಾಡ್ತೀರೋ ಅದೇ ನಿಮ್ಮ ರಿಯಲ್ ಪ್ರಾಫಿಟ್ಟು. ನೀವು ಸುಮ್ಮನೆ ಸ್ಕ್ರೀನಲ್ಲಿ ನೋಡ್ತಾ ಇರೋದೆಲ್ಲ ರಿಯಲ್ ಪ್ರಾಫಿಟ್ ಅಲ್ಲ. ಓಕೆನಾ? ಯಾರು ಡೌಟ್ಸ್ ಇದೆಯಾ? ಬರ್ಕೊಂಡ್ರೆ ಇದನ್ನು? ಓಕೆ. ಸೊ ಪೊಸಿಷನ್ ಸೈಜಿಂಗ್ ಇದರಲ್ಲಿ 2 ಥರ ಬರುತ್ತೆ ನಮಗೆ. ಒಂದು ಅಕೌಂಟ್ ರಿಸ್ಕು, ಒಂದು ಟ್ರೇಡ್ ರಿಸ್ಕು. ಅಕೌಂಟ್ ರಿಸ್ಕ್ ಬಂದುಬಿಟ್ಟು ನಿಮ್ಗೆ ಟೋಟಲ್ ಅಮೌಂಟ್ ಏನಿರುತ್ತಲ್ವ, ಟೋಟಲ್ ಅಮೌಂಟ್ ಮೇಲೆ ನಿಮಗೆ ನಾನು ಓಕೆ ಇಷ್ಟು ರಿಸ್ಕ್ ತೊಗೋಬೋದು ಅಂತ ಇರುತ್ತೆ. ಇನ್ನು ಟ್ರೇಡ್ ರಿಸ್ಕ್ ಬಂದು ಪರ್ ಟ್ರೇಡಲ್ಲಿ ನೀವು ಎಷ್ಟು ಲಾಸ್ ತೊಗೋಬೋದು ಅನ್ನೋದಿರುತ್ತೆ. ಸೊ ಅದ್ರ ಕ್ಯಾಲ್ಕುಲೇಷನ್ ಇವಾಗ ನೀವು ಪೊಸಿಷನ್ ಅಂದರೆ ಕ್ವಾಂಟಿಟೀಸ್ ಎಷ್ಟು ತೊಗೋಬೇಕು ಅಂದರೆ ಅಕೌಂಟ್ ರಿಸ್ಕ್ ಡಿವೈಡೆಡ್ ಬೈ ಟ್ರೇಡ್ ರಿಸ್ಕ್ ಅಂತ ಹೇಳ್ತೀನಿ. ಅಕೌಂಟ್ ರಿಸ್ಕ್ ಅಂದರೆ ಇವಾಗ ನಿಮ್ಮ ಕ್ಯಾಪಿಟಲ್ ಬಂದು 1 ಲಕ್ಷ ಇರುತ್ತೆ, ರಿಸ್ಕ್ ಬಂದು 1% ಅಂದ್ಕೊಳ್ಳಿ. ಆವಾಗ ಅಕೌಂಟ್ ರಿಸ್ಕ್ ಅಂದರೆ ನಿಮಗೆ 1,000 ರೂಪಾಯಿ ಬರುತ್ತೆ, ಆಯಿತಾ? ನೀವು ಒಂದೇ ಟ್ರೇಡ್ ತೊಗೊಂಡ್ರೆ 1,000 ರೂಪಾಯಿ. ಅದನ್ನೇ ನೀವೇನಾದರೂ 3 ಟ್ರೇಡ್ಸು ಅಥವಾ 2 ಟ್ರೇಡ್ಸ್ ತೊಗೊಂಡ್ರೆ ಒಂದು ಟ್ರೇಡ್ ರಿಸ್ಕ್ ಬಂದು ನಿಮಗೆ 500 ರೂಪೀಸ್ ಆಗುತ್ತೆ. ಓಕೆನಾ?
ಟ್ರೇಡ್ ರಿಸ್ಕ್ ಅಂದರೆ ಎಷ್ಟು ಟ್ರೇಡ್ ಮಾಡಿದ್ದೀರಾ, ಅಕೌಂಟ್ ರಿಸ್ಕ್ ಅಂದರೆ ಓವರ್ ಆಲ್ ಅಕೌಂಟ್ ಎಷ್ಟಿದೆ ನಿಮ್ಮ ಹತ್ರ. ಓಕೆನಾ. ಇದೊಂದು ಎಕ್ಸಾಂಪಲ್ ಇದೆ ನೋಡಿ. ನೀವು 100 ರುಪೀಸ್ ಶೇರ್ಸ್ ತೊಗೊಂಡಿದ್ದೀರಾ, ಸ್ಟಾಪ್ ಲಾಸ್ ಬಂದು 90 ರುಪೀಸು, ಟ್ರೇಡ್ ರಿಸ್ಕ್ ಬಂದು ನಿಮ್ಗೆ 10 ರೂಪಾಯಿ ಆಯಿತಾ. ನೀವು ಇವಾಗ ಹೇಳಿ ಪೊಸಿಷನ್ ಸೈಜಿಗೆ ಹೆಂಗೆ ಮಾಡ್ಕೊಳ್ತೀವಿ ಅಂದರೆ ಅಕೌಂಟ್ ರಿಸ್ಕ್ ಡಿವೈಡೆಡ್ ಬೈ ಟ್ರೇಡ್ ರಿಸ್ಕ್. ಒಂದೇ ನಾನು ಟ್ರೇಡ್ ತೊಗೊಳ್ಳೋದು ಅಂದರೆ ನಿಮಗೆ ಪೊಸಿಷನ್ ಸೈಜ್ ಬಂದು 100. ಬರೀ 100 ಕ್ವಾಂಟಿಟಿ ಮಾತ್ರ ಬೈ ಮಾಡಬೇಕು. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ 100 ಕ್ವಾಂಟಿಟಿ ಮಾತ್ರ ಬೈ ಮಾಡ್ಕೋಬೇಕು. ಈ ಫಾರ್ಮುಲಾ ಬರ್ಕೊಳ್ಳಿ. ಯಾರು ಏನು ಮಾತಾಡ್ತಾನೆ ಇಲ್ಲ. ಇವತ್ತೇ ಮುಗಿಸ್ಬಿಡ್ಲಾ ಕ್ಲಾಸು, ತಿರ್ಗಾ ಈ ವೀಕೆಲ್ಲ ಫ್ರೈಡೇಗೆ ಬೇಕಾ? 8:30 40 ಆಯಿತಾ? ಸೊ ನೆಕ್ಸ್ಟ್ ಟಾಪಿಕ್ ಬಂದು ಸ್ಟಾಪ್ ಲಾಸ್. ಇವತ್ತೇ ಮುಗಿಸ್ಬಿಡ್ಲಾ ನನ್ನ ಟಾಪಿಕ್ಸ್ನ, ಅಥವಾ ಇನ್ನೊಂದು 2 ಟಾಪಿಕ್ಸ್ ಇದೆ, ಇಲ್ಲ ನಾಳೆ ಫ್ರೈಡೇ ಕಂಟಿನ್ಯೂ ಮಾಡಲಾ? ಓಕೆ ಫೈನ್, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದೆಯಾ ಇಲ್ಲಿವರೆಗೂ ಕೇಳ್ಬೋದು. ಏನು ಡೌಟ್ಸ್ ಇಲ್ವಾ? ಮಾರ್ಕೆಟ್ ನೋಡ್ತಾ ಇದ್ದೀರಾ ಏನಾಗ್ತಾಯಿದೆ ಅಂತ? ನ್ಯೂಸ್ಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಮಾರ್ಕೆಟು, ಹೇಗೆ ಟ್ರೇಡ್ ತೊಗೋಬೇಕು, ಏನು ಮಾಡಿದ್ರಿ ಇವತ್ತೆಲ್ಲ ಸ್ಟಾಕ್ಸು ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಯಾಕೆ ಕ್ಲೋಸ್ ಆಯಿತು, ಏನಾದರೂ ಅನಾಲಿಸಿಸ್ ಮಾಡಿದ್ರಾ, ಇಲ್ಲ ಯಾರಾದರೂ ಟ್ರೇಡ್ ಮಾಡಿದ್ರಾ? ತೊಗೊಳ್ಳಿ ಸರ್, ಟ್ರೈ ಮಾಡಿ ಟ್ರೇಡ್ ತೊಗೊಳೋದಕ್ಕೆ. ನಾವು ಹೇಳ್ಕೊಟ್ಟಿರೋ ಇಂಡಿಕೇಟರ್ಸ್ನ ಚಾಟಿಂಗಲ್ಲಿ ಹಾಕಿ, ಅದರಲ್ಲಿ ನೀವು ಜಸ್ಟ್ ಮಾರು ಬೂಸು ಅಂತ ಹಾಕ್ಬಿಟ್ಟು ನೀವು ಚಾಟಿಂಗಲ್ಲಿ ಸ್ಕ್ರೀನರ್ ಓಪನ್ ಮಾಡಿ ಸರ್. ಯಾವ ಸ್ಟಾಕ್ಸ್ ಬಂದಿದೆ ನೋಡಿ ಫಸ್ಟು. ಆ ಮಾರು ಬೂಸು ರೂಲ್ಸ್ ಪ್ರಕಾರ ಯಾವ್ದು ಟ್ರೇಡ್ ಮಾಡ್ಬೋದು ಆ ಥರ ಒಂದು ನೋಡ್ಬಿಟ್ಟು ನಮ್ಗೆ ಹೇಳಿ ಈ ಥರ ಇದೆ ಚೆಕ್ ಮಾಡಿ ಅಂತ. ನಾವು ಚೆಕ್ ಮಾಡ್ತೀವಲ್ಲ. ಅಸೈನ್ಮೆಂಟ್ಸ್ ಅಂದರೆ ನಾವು ಹೇಳಿದ್ದೇ ಮಾಡಬೇಕಂತಲ್ಲ. ನೀವೇನಾದರೂ ಮಾಡ್ತಾ ಇದ್ದಾಗ ಓಕೆ ನಾನು ಇದು ಮಾಡ್ತಾ ಇದ್ದೀನಿ ಜಸ್ಟ್ ಚೆಕ್ ಮಾಡ್ತೀರಾ ಅಂತ ಹೇಳೋದು ಕೂಡ ಅಸೈನ್ಮೆಂಟ್ಸ್. ಅದು ನೀವೇ ಓನಾಗಿ ಇನಿಷಿಯೇಟಿವ್ ತೊಗೊಂಡು ಮಾಡೋದು. ಮೇ ಬಿ ನೀವೇ ಒಳ್ಳೆ ಸ್ಟಾಕ್ಸ್ ಕೊಡ್ಬೋದಲ್ಲ ನಮಗೆ. ಮಾಡಿ ಸರ್. ಓಕೆ, ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು. ಹಾಂ ಸರ್ ಹೇಳಿ. ಇದು CPR ಇನ್ ಕೆಜಿ ಅಂತ ಇಂಡಿಕೇಟರ್ ಹೇಳಿದಾರಲ್ಲ, ಅದು ನಾನು ಏಂಜಲ್ ಒನ್ ಯೂಸ್ ಮಾಡ್ತೀನಿ. ಅದರಲ್ಲಿ ಬರೀ CPR ಅಂತ ಅಷ್ಟೇ ಬರುತ್ತೆ. ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕೊಳ್ಳಿ ಸರ್, ಬರುತ್ತೆ. ಇಲ್ಲ, ಅದು ಪೇಡ್ ಕೇಳ್ತಿದೆ ಅದು. ಇಲ್ಲ, ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ಜಸ್ಟ್ ಬೇರೆ ಇಂಡಿಕೇಟರ್ಸ್ನ ಡಿಲೀಟ್ ಮಾಡಿ ಇದೊಂದನ್ನೇ ಹಾಕೊಳ್ಳಿ, ಬರುತ್ತೆ. ಅದೇ ಹೌದು, ಎನಿ2 ಅಷ್ಟೇ ತೊಗೊಳಕ್ಕೆ. ನೀವೇನು ಯಾವುದಕ್ಕೂ ಪೇ ಮಾಡಬೇಡಿ ಸರ್, ಸುಮ್ಮನೆ ಅದೆಲ್ಲ ವೇಸ್ಟ್. ಜಸ್ಟ್ ಲೆವೆಲ್ಸ್ ನೋಡ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ, ಆಮೇಲೆ ಆ ಇಂಡಿಕೇಟರ್ನ ತೆಗ್ದಾಕಿ. ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತಾ? ಓಕೆ ಫೈನ್, ದೆನ್ ಇನ್ ಮಿಕ್ಕಿದ ಟಾಪಿಕ್ ನಾನು ಫ್ರೈಡೇ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರಿ ಸರ್, ಥ್ಯಾಂಕ್ ಯು ಆಲ್, ಬಾಯ್. Thank you, madam. Good night. Good night, sir.